ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದು. ಒಂದು, ಪ್ರಜಾವಾಣಿದ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನ ಪ್ರಧಾನ ಸಂಪಾದಕರಾಗಿದ್ದ KN ಹರಿಕುಮಾರ್ ಅವರು. ಆ ನಂತರದಲ್ಲಿ ಟೆಲಿವಿಷನ್ ಮಾಧ್ಯಮಕ್ಕೆ ಜಂಪ್ ಆಗುವಾಗ ನನಗಿದ್ದ ಮೊದಲ ಮತ್ತು ಏಕೈಕ ಆತಂಕ ಅದೇನೆ. ಒಂದು ಅತ್ಯದ್ಭುತವಾದ ಸಂಪಾದಕೀಯ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಂಥ ಸಂಸ್ಥೆಯಲ್ಲಿ ನನಗೆ ಬೇಕಾದ ಎಲ್ಲವನ್ನೂ ಅಭಿವ್ಯಕ್ತಿಸ್ತಾ ಇದ್ದಂಥವನು. ಸೊ ದೃಶ್ಯ ಮಾಧ್ಯಮ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು TRPಯ ಬೆನ್ನನ್ನು ಬೀಳುವಂಥ ಒಂದು ದೃಶ್ಯ ಮಾಧ್ಯಮದಲ್ಲಿ ಸೊ ನಾನು ಹೇಗೆ ಆ ಒಂದು ಸ್ವಾತಂತ್ರ್ಯ ಇಲ್ಲದೆ ಮಾಡೋಕ್ಕಾಗತ್ತೆ ಅನ್ನುವ ಒಂದು ಆತಂಕದೊಂದಿಗೆ ನಾನು ಒಳಗಡೆ ಹೆಜ್ಜೆ ಇಟ್ಟೆ. ಆದರೆ ಅತ್ಯದ್ಭುತವಾದಂತಹ ಒಂದು ಸಂಪಾದಕೀಯ ಸ್ವಾತಂತ್ರ್ಯವನ್ನು ರಾಮೋಜಿರಾವ್ ಅವರು ಎಲ್ಲ ಪತ್ರಕರ್ತರಿಗೂ ಕೊಟ್ಟಿದ್ದರು. ಬಹುಶಃ ಸಂಪಾದಕೀಯ ಸ್ವಾತಂತ್ರ್ಯ ಅನ್ನೋದನ್ನು ಈ ಎರಡು ಸಂಸ್ಥೆಗಳಿಂದ ನಾವು ನೋಡಿ ಕಲಿಬೇಕಾಗಿದೆ, ಯಾವ ರೀತಿ ಒಂದು ಮಾಧ್ಯಮವನ್ನು ನಡೆಸಬೇಕು ಅಂತೇಳಿ ಅಂತ. ಸೊ ರಾಮೋಜಿ ರಾಯರು ತುಂಬ ದೊಡ್ಡ ಉದ್ಯಮಿ. ಸೊ ಅವರು ಶುರು ಮಾಡಿದ್ದು ಅವರ ನಡೆದು ಬಂದ ಹಾದಿಯನ್ನು ಗಮನಿಸಿದರೆ ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಕಾರ್ಮಿಕ. ಅವರ ಮನೆಯಲ್ಲಿ ತಾಯಿ ಉಪ್ಪಿನಕಾಯಿಯನ್ನು ಹಾಕ್ತಾಯಿದ್ರು. ಮಧ್ಯಾಹ್ನ ಫ್ಯಾಕ್ಟ್ರಿ ಕಾರ್ಮಿಕರೆಲ್ಲರೂ ಸೇರಬೇಕಾದ್ರೆ ಅದನ್ನೆಲ್ಲ ಒಟ್ಟಿಗೆ ಊಟವನ್ನು ಶೇರ್ ಮಾಡಬೇಕಾದ್ರೆ ಈ ಉಪ್ಪಿನಕಾಯಿ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಕೊನೆಗೆ ಏನು ಮಾಡಿದ್ರೆ, ಅಮ್ಮನಿಂದ ಮಾಡಿಸ್ಕೊಡೋ ಅಂಥೇಳಿ ಎಲ್ಲರಿಗೂ ಕೂಡ ಒಂದೊಂದು ಬಾಟ್ಲು ತಂದು ಕೊಡ್ತಾಯಿದ್ರು. ಆಗ ಒಬ್ಬರು ಅವರೊಳಗಡೆ ಬೀಜ ಬಿತ್ತಿದ್ರು, ಏನಂತಂದರೆ ಯಾಕೆ ನೀನು ಇದನ್ನೇ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ. ಆ ರೀತಿ ಶುರುವಾಗಿದ್ದು ಪ್ರಿಯಾ ಪಿಕಲ್ಸ್. ಆ ಪ್ರಿಯಾ ಪಿಕಲ್ಸ್ನ ಓಟ ಹೇಗೆ ಶುರುವಾಯಿತು ಅಂತಂದರೆ, ನಾನು ಇತ್ತೀಚೆಗೆ ತಾನೇ ಡೆಕ್ಕನ್ನಲ್ಲಿ ಒಂದು ಲೇಖನವನ್ನು ಬರೆದೆ ಮತ್ತು ರವಿ ಕನ್ನಡಪ್ರಭದಲ್ಲಿ ಆ ಲೇಖನವನ್ನು ಬರೆದರು. ಸೊ ರಾಮೋಜಿ ರಾಯರಿಗೆ ಅವರು ಯಾವತ್ತೂ ಕೂಡ ಇವತ್ತಿನ ಕಾಲಕ್ಕೆ ಬದುಕ್ತಿರಲಿಲ್ಲ, ಅವರು ನಾಳೆಯ ಕಾಲಕ್ಕೆ ಬದುಕ್ತಾಯಿದ್ರು. ಅಂದರೆ ನಾಳೆ ಏನಾಗ್ತದೆ ಅನ್ನೋದನ್ನು ಕಾಣುವ ಶಕ್ತಿ ಅವರಿಗಿತ್ತು. ಆ ಕಾರಣದಿಂದಾಗಿಯೇ ಅವರು ಆಗಿನ ಕಾಲಕ್ಕೇ ಬಹುಶಃ ದೇಸಿ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಮೊದಲನೆಯ ಸಂಸ್ಥೆ ETVಯ ಗುಚ್ಛ. ಸೊ ಯಾವಾಗ ರೂಪರ್ಟ್ ಮುರ್ಡೋಕ್ ಅದನ್ನು ತಂದರು, CNN ಚಾನೆಲ್ನ ಟೆಡ್ ಟರ್ನರ್ ಮಾಡಿದ ಒಂದು ಕೊಲ್ಲಿ ಯುದ್ಧ ಆದಮೇಲೆ ಎಲ್ಲ ಕಡೆ ಕ್ರೇಜ್ ಬಂತಲ್ಲ ಸ್ಯಾಟಲೈಟ್ ಚಾನೆಲ್. ಅವಾಗಿನ್ನೂ ಇದು ಏನು ಅಂತ ನೋಡುವಾಗಲೇ ರಾಮೋಜಿ ರಾಯರು ಅದನ್ನು ಕೈಗೆತ್ತಿಕೊಂಡು 13 ಚಾನೆಲ್ಗಳನ್ನು ಸ್ಥಾಪಿಸುವವರೆಗೆ ಹೋದರು. ಅದಕ್ಕಿಂತ ಮುಂಚೆ ಅವರು ಶುರು ಮಾಡಿದ್ದು ವಿಶಾಖಪಟ್ಟಣಕ್ಕೆ ಹೋದಾಗ ಉಳ್ಕೊಳ್ಳೋದಕ್ಕೆ ಸರಿಯಾದಂತಹ ಒಂದು ಹೋಟೆಲ್ ಕೂಡ ಇರಲಿಲ್ಲ. ಆವಾಗ ಅವರು ಶುರು ಮಾಡಿದರು ಈ ಡಾಲ್ಫಿನ್ ಸಮೂಹದ ಹೋಟೆಲ್ಗಳನ್ನು. ಬೆಳಗ್ಗೆ ಓದೋಣ ಅಂದರೆ ಪೇಪರ್ ಸಿಗ್ತಿರಲಿಲ್ಲ. ಸೊ ಆವಾಗ ತುಂಬ ಜನಪ್ರಿಯ ಇದ್ದಿದ್ದು ಇಂಡಿಯನ್ ಎಕ್ಸ್ಪ್ರೆಸ್. ಅವ್ರಿಗೆ ಮಾತಾಡಿದರು, ಸರ್ ಬೆಳಗ್ಗೆ ಪೇಪರ್ ಬರೋ ಥರ ಮಾಡಿ ಅಂತ. ಯಾಕೆಂದರೆ 2 ದಿನ ಆದಮೇಲೆ ಬರ್ತಾಯಿತ್ತು. ಅವರೇನು ಅದಕ್ಕೆ ಗಮನ ಕೊಡಲಿಲ್ಲ ಅಂಥೇಳಿ ಸೊ ಇವರೇ ಅದನ್ನು ಶುರು ಮಾಡಿದ್ರು. ಈನಾಡು ಪತ್ರಿಕೆ ಅದು ವಿಶಾಖಪಟ್ಟಣಮಿಂದ ಶುರುವಾಯಿತು. ಸೊ ಎಲ್ಲರೂ ಕೂಡ ಹೈದರಾಬಾದ್ ಕೇಂದ್ರಿತವಾಗಿರುವಂಥ ಸಂದರ್ಭದಲ್ಲಿ ಸೊ ವಿಶಾಖಪಟ್ಟಣಮಿಂದ ಒಂದು ಪತ್ರಿಕೆಯನ್ನು ಶುರು ಮಾಡಿ ದೇಶದ ಅತ್ಯಂತ ಹೆಚ್ಚು ಪ್ರಸಾರ ಇದ್ದ ಪ್ರಾದೇಶಿಕ ಪತ್ರಿಕೆ ಅನ್ನುವ ರೆಕಾರ್ಡನ್ನು ಹಲವು ಕಾಲ ಅದು ಇಟ್ಕೊಂಡಿತ್ತು. ಸೊ ಈ ಥರದಲ್ಲಿ ನಾಳೆ ಏನಾಗುತ್ತೆ ಅಂತ ನೋಡೋದಿದೆ. ಮತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ ಏನಂತಂದರೆ, ಅವ್ರಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಎಲ್ಲಿ ಜಾಗ ಖಾಲಿ ಇದೆ ಅದನ್ನು ಹೇಗೆ ತುಂಬಬೇಕು ಅಂಥೇಳಿ. ಸೊ ಆ ರೀತಿಯಲ್ಲಿನೇ ಅವರು ಕೊನೆಗೆ ಸಾಕಷ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಶುರು ಮಾಡಿದ್ರು. ಆನಂತರ ಉಷಾ ಕಿರಣ್ ಮೂವೀಸ್ ಬಂತು, ರಾಮೋಜಿ ಫಿಲಮ್ ಸಿಟಿ ಬಂತು. ಹೀಗೆ ನಾನಾ ರೀತಿಯ ಸಂಸ್ಥೆಗಳನ್ನು ಇದು ಮಾಡಿದ್ರು. ಅವರು ತುಂಬ ಚಟುವಟಿಕೆಯ ಪಾದರಸದ ವ್ಯಕ್ತಿತ್ವ. ಸೊ ನಮಗೆ ಆತಂಕ ಇದ್ದಿದ್ದು ಕೂಡ, ಅಥವಾ ಬಹುತೇಕರು ಆಚೆ ಕಡೆ ಅಂದ್ಕೊಳ್ತಾ ಇದ್ದಿದ್ದು, ಅವರು ತುಂಬ ದೊಡ್ಡ ಉದ್ಯಮಿ. ಸೊ ಹಾಗಾಗಿ ಉದ್ಯಮಿಗಳು ಯಾರಿರ್ತಾರೆ ಅವರು ಹಣ ಮಾಡೋದಕ್ಕೆ ಕುಳಿತಿರ್ತಾರೆ. ಅವರಿಗೆ ಮಾಧ್ಯಮನೂ ಒಂದೇ, ಕೋಕಾಕೋಲಾನೂ ಒಂದೇ. ಸೊ ಅದರಲ್ಲೂ ದುಡ್ಡಾಗಬೇಕು, ಇದರಲ್ಲೂ ದುಡ್ಡಾಗಬೇಕು. ಸೊ ಅಂತಹ ಸಂದರ್ಭದಲ್ಲಿ ಆ ರೀತಿ ಆಗದೆ ಅವರು ಸಂಪೂರ್ಣವಾಗಿ ಸಂಪಾದಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಂಥ ರೀತಿ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಮೋಜಿರಾವ್ ಅಂತ ಅವರು ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಇಡೀ ಸೋಷಿಯಲ್ ಮೀಡಿಯಾನ ನೋಡಬೇಕಾಗಿತ್ತು, ಹೇಗೆ ದೇಶಾದ್ಯಂತ ಅವರ ನೌಕರರು ಮರುಗಿದರು ಅಂಥೇಳಿ. ಯಾಕೆ ಅಂತಂದರೆ ಅಲ್ಲಿದ್ದದ್ದೇ ಮೇಯ್ನಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅಂಥೇಳಿ. ಆಮೇಲೆ ನಾನೊಂದು ಘಟನೆಯನ್ನು ಬರೆದಿದ್ದೀನಿ ಡೆಕ್ಕನ್ನಲ್ಲಿ ಬರಿತಾ. ಅದರೊಳಗಡೆ ಹೇಳ್ತೀನಿ ಏನಂತಂದರೆ, ಅವರಿಗೆ
ಪ್ರತಿಯೊಬ್ಬ ನೌಕರ ಏನಿದ್ದಾನೆ ಆ ಪ್ರತಿಯೊಬ್ಬ ನೌಕರ ಕೂಡ ಪರಿಚಯ ಇರ್ತಾಯಿತ್ತು. ಪ್ರತಿಯೊಬ್ಬರು ಕೂಡ ನೋಡಿ ಅವ್ರದ್ದು ಎಷ್ಟು ದೊಡ್ಡ ಸಮೂಹ ಇದೆ, ಎಷ್ಟು ವಿವಿಧ ರೀತಿಯ ಉದ್ಯಮ ಇದೆ. ಆ ಎಲ್ಲ ಉದ್ಯಮದಲ್ಲಿರುವ ಎಲ್ಲ ಕಡೆ ಇರುವ ಪ್ರತಿಯೊಬ್ಬ ನೌಕರನು ಕೂಡ ಅವರಿಗೆ ಬೈ ನೇಮ್ ಅವರಿಗೆ ಗೊತ್ತಿರ್ತಿತ್ತು, ಅವನ ಹಿನ್ನೆಲೆ ಗೊತ್ತಿರ್ತಿತ್ತು. ಅಂದರೆ ಅವರು ಕೆಲಸ ಮಾಡ್ತಾ ಇದ್ದ ರೀತಿಯೇ ಹಾಗೆ. ಆ ಒಂದು ರೀತಿಯ 1-to-1 ಸಂಬಂಧವನ್ನು ಅವರು ಏರ್ಪಡಿಸ್ಕೊಳ್ತಾ ಇದ್ರಲ್ಲ, ಅದೇ ಅವರ ಒಂದು ಅದ್ಭುತವಾದಂಥ ಶಕ್ತಿ. ಸೊ ನಾನು ಸುಮಾರು 5 ವರ್ಷಗಳ ಕಾಲ ಪ್ರತಿದಿನ ಅನ್ನುವ ರೀತಿಯಲ್ಲಿ ಅವ್ರ ಜೊತೆ ಒಡನಾಡಿದ ಕಾರಣಕ್ಕಾಗಿ ನನಗೆ ಕೇವಲ ಮಾಧ್ಯಮದ ಪಾಠ ಅಲ್ಲ, ಸಾಕಷ್ಟು ಬದುಕಿನ ಪಾಠಗಳು ಕೂಡ ಆದವು. ಬದುಕನ್ನು ನಾನು ಮುಂದೆ ತೆಕ್ಕೊಂಡು ಹೋಗಲಿಕ್ಕೆ ಕೂಡ ಸಾಕಷ್ಟು ಪಾಠಗಳನ್ನು ಅವರಿಂದ ಕಲೀಲಿಕ್ಕೆ ಸಾಧ್ಯ ಆಯಿತು. ಅವರು ಯಾವಾಗಲೂ ಹೇಳ್ತಾಯಿದ್ರು, ಒಂದು ತಪ್ಪನ್ನು ಮಾಡು, ತೊಂದರೆ ಇಲ್ಲ. 2ನೇ ತಪ್ಪನ್ನೂ ಮಾಡು, ಅದೂ ತೊಂದರೆ ಇಲ್ಲ. ಆದರೆ ಒಂದೇ ತಪ್ಪನ್ನು 2 ಸಲ ನಾನು ಮಾಡೋದಕ್ಕೆ ಬಿಡೋದಿಲ್ಲ ಅಂಥೇಳಿ. ಸೊ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಂದರೆ ಹೊಸದನ್ನು ಕಲಿತಾ ಇರಬೇಕಾದ್ರೆ ನಾವು ಎಷ್ಟು ಬೇಕಾದರೂ ಎಡವ್ಬೋದು. ಆದರೆ ಎಡವಿದ ಮೇಲೆ ಪಾಠ ಕಲೀಲಿಲ್ಲ ಅನ್ನೋದಿದೆಯಲ್ಲ, ಅದೇ ಮಹಾಪರಾಧ. ಸೊ ರಾಮೋಜಿರಾಯರ ಒಳಗಡೆ ಇದ್ದ ಈ ಶಕ್ತಿ ಇತ್ತಲ್ಲ, ನೋಡುವ ದೃಷ್ಟಿಕೋನ, ಅದು ಸುಮಾರು ರೀತಿಯಲ್ಲಿ ಅವ್ರನ್ನ ಬದಲು ಮಾಡ್ತಾ ಹೋಯಿತು. ನಿಮಗೆಲ್ರಿಗೂ ಗೊತ್ತಿದೆ ಅವರು ಹೇಗೆ ರಾಜಕಾರಣದಲ್ಲಿ ಒಂದು ಇಡೀ ಆಂಧ್ರದ ರಾಜಕಾರಣಕ್ಕೆ ತಿರುವನ್ನು ತಂದರು. ಅಷ್ಟೇ ಅಲ್ಲ, ಒಂದು ಪ್ರಾದೇಶಿಕ ಪಕ್ಷ ಅನ್ನೋದನ್ನು ಅಲ್ಲಿ ನಿಲ್ಲೋದಕ್ಕೆ ಒಂದು ಆರಂಭವನ್ನು ಹಾಕಿಕೊಟ್ರು. ಸೊ ಇದೆಲ್ಲದರ ಆಚೆಗೆ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಜ್ಞಾಪಿಸ್ಕೊಳ್ಳೋದು ಕೂಡ ಕೇವಲ ಇದಕ್ಕೋಸ್ಕರ. ಒಂದು ಘಟನೆಯನ್ನು ನಿಮ್ಗೆ ಹೇಳಬೇಕು. ಕಿಂಗ್ಫಿಷರ್ ಏರ್ಲೈನ್ಸ್ನವರು ಅವರು ವಿಮಾನವನ್ನು ಆವಾಗ ಚಾಲೂ ಮಾಡ್ತಾಯಿದ್ರು. ಮಾಡ್ತಾ ಇರಬೇಕಾದ್ರೆ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಅವರು ಲೆಟ್ರನ್ನು ಕಳಿಸಿದ್ರು. ಏನಂತಂದರೆ, ನಿಮ್ಮ ರಿಪೋರ್ಟ್ರನ್ನು ಕಳಿಸ್ಕೊಡಿ, ನಾವು ಇಂಗ್ಲೆಂಡ್ಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತೇವೆ, ಆಮೇಲೆ ಅವರು ತಮ್ಮ ಅನುಭವವನ್ನು ಬರಿಬೋದು ಅಂತ. ಸೊ ಆವಾಗ ನಾನು ಆ ಪ್ರಸ್ತಾಪವನ್ನು ಅವ್ರ ಹತ್ರ ತಗೊಂಡೋದೆ, ರಾಮೋಜಿರಾಯರ ಹತ್ರ. ಅವ್ರು ಜೋರಾಗಿ ನಕ್ಬಿಟ್ರು. ಸೊ ಏನಂತಂದರೆ, ಅಲ್ಲ, ಅವ್ರ ಜೊತೆಯಲ್ಲಿ ಹೋಗಿ ಅವ್ರು ಕೊಟ್ಟು ಊಟ, ಅವ್ರು ಕೊಟ್ಟು ತಿಂಡಿ ತಿಂದ್ಕೊಂಡು ಬಂದರೆ ನಾವು ಅವ್ರದ್ದಲ್ದಿರ ಇನ್ನೇನು ಬರಿತೀವಿ? ಅದ್ರ ಬದಲು ಹಾರುವಾಗ ಹೋಗಿ ಮಾತಾಡಿಸಿ, ವಾಪಸ್ ಬಂದು ಇಳಿದಾಗ ಮಾತಾಡಿಸಿ, ಸಾಕು, ಆ ಸಂಸ್ಥೆ ಪರಿಚಯ ಆಗುತ್ತಲ್ಲ ಅಂಥೇಳಿ. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಅನುಭವ ಆಯಿತು ನನಗೇನಂತಂದರೆ, ಅಕ್ಕ ಸಮ್ಮೇಳನ ಆಗಬೇಕಾದ್ರೆ ನಾನು ಅವರಿಗೆ ಒಂದು ಪ್ರಸ್ತಾಪವನ್ನು ಕೊಟ್ಟೆ. ಸರ್, ಅದು ಕನ್ನಡದ ಒಂದು ಸಮ್ಮೇಳನ ಆಗ್ತಾ ಇರೋದು ಅಮೇರಿಕಾದಲ್ಲಿ, ಹಾಗಾಗಿ ಅವರು ನಮ್ಮನ್ನು ಸ್ಪಾನ್ಸರ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ನಾವು ನೇರವಾಗಿ ಅಲ್ಲಿಂದ ವರದಿಗಳನ್ನು ಕೊಡ್ಬೋದು, ಕಳಿಸೋಣ ಅಂತ. ಅವರು ಒಂದೇ ಮಾತು ಕೇಳಿದ್ರು, ಒಬ್ಬ ರಿಪೋರ್ಟರ್ನ, ಒಬ್ಬ ಕ್ಯಾಮ್ರಾಮನ್ನ ನಾವೇ ನಮ್ಮ ವೆಚ್ಚದಲ್ಲಿ ಕಳಿಸಿಕೊಡೋದಕ್ಕೆ ಆಗದೇ ಇರೋಷ್ಟು ರಾಮೋಜಿ ಸಂಸ್ಥೆ ಬಡವಾಗಿದೆಯಾ ಅಂತ ಕೇಳಿದರು. ಸೊ ಇದೇ ಅವರ ವಿಶೇಷತೆ. ಸೊ ಯಾವತ್ತೂ ಕೂಡ, ಆಮೇಲೆ ಅಷ್ಟೇ ಅಲ್ಲ, CNN ಚಾನಲ್ಗೆ ಅಮೇರಿಕಾಗೆ ನಾನು ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದ ಮೇಲೆ CNN ಚಾನಲ್ನವರು ಒಂದು ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟರು. ಏನಂತಂದರೆ, ಅವರ CNN ಚಾನಲ್ನ ಎಲ್ಲ ಸುದ್ದಿಗಳನ್ನು ನಾವು ತಗೊಳ್ಬೋದು, ನಮ್ಮ ಎಲ್ಲ ಸುದ್ದಿಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ. ನಾನು ಎಗೈನ್ ಇದನ್ನು ಚರ್ಚೆ ಮಾಡೋದಕ್ಕೆ ರಾಮೋಜಿರಾಯರ ಹತ್ರ ಹೋದೆ. ಅವ್ರು ಎಗೈನ್ ಜೋರಾಗಿ ನಕ್ಬಿಟ್ರು. ಅವ್ರು ಹೇಳಿದ್ರು, ಇದು ಹೇಗಿದೆ ಅಂತಂದರೆ, ನೀನು ಒಂದು ಮೂಟೆ ಅಕ್ಕಿ ತೊಗೊಂಡು ಬಾ, ನಾನು ಒಂದು ಮೂಟೆ ಬೂಸ ತರ್ತೀನಿ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ, ಇಬ್ಬರಿಗೂ ಈಕ್ವಲ್ ಪಾಲು, ನಿನಗರ್ಧ ನನಗರ್ಧ. ಸೊ ಈ ರೀತಿ ಇದೆ ಇದು ಅಂಥೇಳಿ ಅವ್ರು ಹೇಳಿದರು. ಅಲ್ಲ, ಅಮೇರಿಕಾದಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ, ಯಾವುದೋ ಮೂಲೆಯಲ್ಲಿ ಏನೂ ಆಗೋದು ನಮಗೆ ಯಾಕೆ ಬೇಕಾಗಿದೆ? ನಮ್ಮ ನ್ಯೂಸಲ್ಲಿ ಏನಾಗ್ತೀವಿ ಅದನ್ನು. ಆದರೆ ಇಡೀ ಇಂಡಿಯಾನ, ಇಲ್ಲಿಯ ಇಷ್ಟು ದೊಡ್ಡ ಜಿಯೋಗ್ರಫಿಕಲ್ ಸ್ಪೇಸು ಮತ್ತು ಇಷ್ಟು ಭಿನ್ನವಾದ ಸಂಸ್ಕೃತಿ, ಇಷ್ಟೊಂದು ರಾಜ್ಯಗಳಿರೋದನ್ನು ಅವರು ಯಾವ ಕಾರಣಕ್ಕೂ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಕೊನೆಗೆ ನಮಗೆ ಸಿಗೋದು ಬೂಸ, ನಾವು ನಮ್ಮ ಅಕ್ಕಿಯನ್ನು ಅವ್ರಿಗೆ ಕೊಟ್ಟು ಬರಬೇಕಾಗ್ತದೆ, ಇದೆಲ್ಲ ಬೇಡ. ಸೊ ಈ ರೀತಿಯ ಪಾಠಗಳಿತ್ತಲ್ಲ, ಈ ಪಾಠಗಳೇ ನನಗೆ ತುಂಬ ದೊಡ್ಡದಾಗಿ ಕಲೀಲಿಕ್ಕೆ ಸಾಧ್ಯ ಆಗಿದ್ದು. ಮತ್ತು ಇನ್ನೊಂದು ಘಟನೆ ಏನಂತಂದರೆ, ಎಲ್ಲರೂ ಅಂದ್ಕೊಂಡಿದ್ರು ಐಶ್ವರ್ಯ ರೈ ಮದುವೆ ಸಲ್ಮಾನ್ ಖಾನ್ ಜೊತೆ ಆಗುತ್ತೆ, ವಿವೇಕ್ ಜೊತೆಲಾಗುತ್ತೆ ಅಂತ ಆ ರೀತಿಯಲ್ಲೇ ಅಂದ್ಕೊಳ್ತಾ ಇರಬೇಕಾದ್ರೆ ಸಡನ್ನಾಗಿ ನಾವು ETV ಕನ್ನಡದಿಂದ ನ್ಯೂಸನ್ನು ಬ್ರೇಕ್ ಮಾಡಿದ್ವಿ, ಇಲ್ಲ ಅಭಿಷೇಕ್ ಜೊತೆ ಆಗುತ್ತೆ ಅಂಥೇಳಿ. ಇಡೀ ದೇಶ ಬೆಚ್ಚಿ ಬಿದ್ದುಬಿಡ್ತು.
ಎಷ್ಟು ಬೆಚ್ಚಿ ಬಿದ್ದುಬಿಡ್ತು ಅಂತಂದರೆ ಎಲ್ಲ ಚಾನಲ್ಗಳಿಂದ ನಮಗೆ ಕಾಲ್ಸ್ ಬರೋದಕ್ಕೆ ಶುರುವಾಯಿತು. ಏನು ಇಂಥ ಪ್ರಮಾದ ಮಾಡಿಬಿಟ್ರಿ, ಸೊ ಹೆಂಗೆ ಸಾಧ್ಯ ಇದು ಅಂತ. ಆದರೆ ಸೊ ನಮ್ಮ ನ್ಯೂಸ್ ಸೋರ್ಸ್ ಚೆನ್ನಾಗಿತ್ತು, ನಮ್ಮ ನ್ಯೂಸ್ ರಿಪೋರ್ಟರ್ ಶಕ್ತಿ ಚೆನ್ನಾಗಿತ್ತು. ಅವರು ನೇರವಾಗಿ ಅದಕ್ಕೆ ಬೇಕಾದ ಸಾಕ್ಷ್ಯ ಸಮೇತ ಅಜಿತಾಬ್ ಬಚ್ಚನ್ ಬಂದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಹತ್ರ ಮಾತುಕತೆ ಮಾಡಿಕೊಂಡು ಹೋಗಿದ್ದನ್ನು ಅವರು ನಮಗೆ ವಿವರ ಸಮೇತ ಕೊಟ್ಟಿದ್ದರು. ಅದು ಫ್ಲ್ಯಾಶ್ ಆದಮೇಲೆ ಸೊ ತುಂಬ ದೊಡ್ಡದ, ನಾನು ಈ ಘಟನೆ ಮುಖ್ಯ ಅಲ್ಲ, ಆದರೆ ರಾಮೋಜಿರಾಯರು ಎಷ್ಟು ದೊಡ್ಡವರು ಅಂತಂದರೆ ಆ ರಿಪೋರ್ಟರ್ ಯಾರು ಅವರಿಗೆ ಒಂದು ದೊಡ್ಡದಾದ ಒಂದು ಪತ್ರವನ್ನು ಬರೆದರು, ಮತ್ತು ಅವರಿಗೆ ಒಂದು ಗೌರವ ಸಂಭಾವನೆಯನ್ನು ವಿಶೇಷವಾಗಿ ಕಳಿಸಿಕೊಟ್ರು. ಅಷ್ಟೇ ಅಲ್ಲ, ಅವರನ್ನು ಬರುವಾಗೆ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದರು. ಸೊ ಇದು ಅವರು ಹೇಗೆ ಒಬ್ಬ ನೌಕರರನ್ನು ಅಥವಾ ತನ್ನ ಸಹೋದ್ಯೋಗಿಯನ್ನು ನೋಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿತ್ತು. ಸೊ ಈ ರೀತಿಯ ಪ್ರೀತಿ ಇತ್ತಲ್ಲ, ವಿನಾಕಾರಣವಾಗಿ ಅವರು ತೋರಿಸ್ತಾ ಇದ್ದ ಪ್ರೀತಿ. ಯಾಕೆಂದರೆ ಒಬ್ಬ ಮಾಲೀಕ ಸೊ ತೋರಿಸ್ಬೇಕಾದ ಅಗತ್ಯ ಏನಿಲ್ಲ, ಯಾಕೆಂದರೆ ನಾವು ಸಾಕಷ್ಟು ಕನ್ನಡದ ಸಂಸ್ಥೆಗಳ, ಮಾಧ್ಯಮ ಸಂಸ್ಥೆಗಳ ಪುಸ್ತಕಗಳನ್ನು ನಾವೇ ಪ್ರಕಟಿಸಿದ್ದೇವೆ. ಸೊ ಆ ರೀತಿಯ ಸಾಕಷ್ಟು ಪುಸ್ತಕಗಳು ಬಂದಿದೆ. ಅದರಲ್ಲಿ ನೋಡಿದ್ರೆ ಎಲ್ಲರೂ ಮಾಲೀಕರನ್ನು ಬೈಕೊಂಡೇ ಬರೆದಿರ್ತಾರೆ, ಪ್ರತಿಯೊಬ್ಬರೂ ಬೈಕೊಂಡೇ ಬರೆದಿರ್ತಾರೆ ಅವ್ರ ಆಟೋಬಯೋಗ್ರಫಿಯಲ್ಲಿ. ಆದರೆ ನಮ್ಮ ETV ಚಾನಲ್ನಲ್ಲಿ ಯಾರೇ ಬರೆದ್ರು ಅವರು ಅದನ್ನು ಈ ರೀತಿ ನೆನೆಸ್ಕೊಂಡೇ ಅದನ್ನು ಬರೀತಾರೆ ಹೊರತು ಬೈಗುಳುಗಳನ್ನು ಬೈಕೊಂಡು ಬರೆಯುವಂಥ ಪರಿಸ್ಥಿತಿಯೇ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ. ಸೊ ಪ್ರತಿಯೊಂದು ಚಿಕ್ಕದು ಕೂಡ ಅವರಿಗೆ ದೊಡ್ಡದಾಗಿರ್ತಿತ್ತು. ನಾನು ಅವರಿಗೆ ಇದೇ ರೀತಿ ಮಾತಾಡಬೇಕಾದ್ರೆ ಒಂದು ಸಲ ಕೇಳಿದೆ, ಸರ್ ಯಾಕೆ ನೀವು ನಿಮ್ಮದೊಂದು ಆತ್ಮಚರಿತ್ರೆ ಬರೆಯಬಾರ್ದು ಅಂತ. ಅವರು ಸೀದಾ ಒಳಗಡೆ ಹೋಗಿ ಒಂದು ಪುಸ್ತಕವನ್ನು ತಂದುಕೊಟ್ರು. ಅದು ತಿರುವಾಕಿ ನೋಡಿದೆ, ಅದು ಈ ನಾಡಿನಲ್ಲೇ ಪ್ರಕಟ ಆಗಿದ್ದಂತಹ ಒಂದು 10 ಜನರ ಒಂದು ಪುಟ್ಟ ಪುಟ್ಟ ಆತ್ಮಕಥೆಗಳ ಗುಚ್ಛ ಆಗಿದ್ದದು ಆ ಪುಸ್ತಕ. ಅವ್ರು ಹೇಳಿದರು, ನೋಡಿ, ಯಾರಿಗೆ ಬದುಕು ಅನ್ನೋದೇ ಇಲ್ಲ ಅವರ ಬದುಕು ದಾಖಲಾಗಬೇಕು, ಯಾರಿಗೆ ಬದುಕೇ ಇಲ್ಲ ಅವರು ಬದುಕನ್ನು ಕಟ್ಟಿಕೊಂಡ್ರಲ್ಲ, ಸೊ ಆ ಕತೆ ದಾಖಲಾಗಬೇಕೇ ಹೊರತು ನಮ್ಮದು ಅಲ್ಲ ಅಂಥೇಳಿ. ಸೊ ಈ ರೀತಿಯ ಒಂದು ದೊಡ್ಡ ಮನಸ್ಸಿನ ರಾಮೋಜಿರಾಯರು ಹೋಗಿದ್ದು, ಮತ್ತು ಅವರ ಸಂಸ್ಥೆ ಆನಂತರದಲ್ಲಿ ಸಾಕಷ್ಟು ಅಂದರೆ ಹೊಡೆತಗಳಿಗೆ ತುತ್ತಾದಾಗಲೂ ಕೂಡ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಡೆಯನ್ನು ಒಡ್ಡಲಿಲ್ಲ, ಸಂಪಾದಕೀಯ ಸ್ವಾತಂತ್ರ್ಯಕ್ಕೆ ತಡೆಯನ್ನು ಒಡ್ಡಲಿಲ್ಲ. ಸೊ ಈ ರೀತಿಯಲ್ಲಿ ಅವರ ಒಂದು ಧೀಮಂತ ಮನಸ್ಸಿತ್ತಲ್ಲ, ಎಲ್ಲವೂ ಕೂಡ ನಮಗೆ ಒಬ್ಬ ಪ್ರೊಫೆಷನಲ್ಲಾಗಿ ಮತ್ತು ಒಬ್ಬರು ಆತ್ಮೀಯರಾಗಿ ನಮ್ಮನ್ನು ಮುನ್ನಡೆಸ್ತಾ ಇದೆ ಅಂತ ಹೇಳ್ತಾ, ಅದೇ ರೀತಿ ಹಿಂದೂನ ಹಿರಿಯರಾದಂಥ ಮದನ್ ಮೋಹನ್ ಅವರೇನಿದ್ರು, ಸೊ ಅವರ ಬಗ್ಗೆ ಕೂಡ ನಾನು ಸಾಕಷ್ಟು ಕೇಳಿದ್ದೇನೆ. ಅವರ ಅಭಿವೃದ್ಧಿ ಪತ್ರಿಕೋದ್ಯಮದ ವರದಿಗಳು ಹಿಂದೂನಲ್ಲಿ ಪ್ರಕಟ ಆಗಿ ಸಾಕಷ್ಟು ಬೆಳಕನ್ನು ಚೆಲ್ಲಿವೆ ಅಂತ ಕೇಳಿದ್ದೇನೆ. ಮತ್ತು ಖಜಾನೆ ಅವರು ಏನು ಮಾತಾಡ್ತಾರೆ ಅದನ್ನು ಕೇಳೋದಕ್ಕೂ ಕೂಡ ಕಾತರನಾಗಿದ್ದೇನೆ. ಥ್ಯಾಂಕ್ ಯು. ಒಂದು ರೀತಿ ನಿಜವಾಗ್ಲೂ ಭಾವುಕತೆ ಉಕ್ಸೋಂಥ ಒಂದು ಸಂದರ್ಭ ಇದು, ನಂಬರ್ 1. ಎರಡನೇದು, ನಾನು ರಾಮೋಜಿರಾವ್ನ ಬಗ್ಗೆ ಕೇಳಿದ್ದಷ್ಟೇ ಗೊತ್ತು. ಒಂದು ಆಕಸ್ಮಿಕದಲ್ಲಿ ನಾನು ಕೂಡ ETV ಸೇರೋ ಸಂದರ್ಭ ಬಂದುಬಿಟ್ಟಿತ್ತು ಒಂದು ಕಾಲದಲ್ಲಿ. ಅದನ್ನು ತುಂಬ ಜನಕ್ಕೆ ಹೇಳಿಲ್ಲ. ಗೌರಿ ಅಂತ ಕಾಣಿಸುತ್ತೆ, ಬಹುಶಃ ಡೆಲ್ಲಿನಲ್ಲಿದ್ಲು ಆವಾಗ ಗೌರಿನ ಫೋನ್ ಮಾಡಿದೆ. ಆವಾಗ ಪ್ರಜಾವಾಣಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನಾ ಕಾರಣಗಳಿಂದ ಬಿಡಬೇಕು ಕೆಲಸ ಅಂತ ಅನಿಸಿತ್ತು. ಆ ಹೊತ್ತಲ್ಲಿ ಗೌರಿಗೆ ಫೋನ್ ಮಾಡಿದೆ, ಈ ಥರ ಇದೆ, ಏನು ಮಾಡಲಿ ಅಂತ. ಗೌರಿ ನನಗೆ ತುಂಬ ಹಿಂದಿಂದ ಪರಿಚಯ. ಆ ಥರ ಗೌರಿ ಹೇಳಿಲ್ಲ, ಬ್ಯಾಡ ಕಣ, ಬರಬೇಡ, ನಿನಗೆ ಪ್ರಿಂಟೇ ಸರಿ, ನೀನು ಯಾವ ಕಾರಣಕ್ಕೂ ನಿನಗೆ ಈ ಟೆಲಿವಿಷನ್ ಆಗಿ ಬರೋದಿಲ್ಲ, ನೀ ಬರಬೇಡ ಅಂತ. ಸೊ ಹಾಗಾಗಿ ನಾನು ರಾಮೋಜಿರಾವ್ ಅವ್ರ ಜೊತೆ ಕೆಲಸ ಮಾಡೋಂಥ ಒಂದು ಇದನ್ನು ಕಳ್ಕೊಂಡೆ. ಎರಡನೇದು, ಮತ್ತೆ ನಾನು ಪ್ರಜಾವಾಣಿಯಿಂದ ಹೊರಗಡೆ ಬಂದಿದ್ದು ಕೂಡ ಸಣ್ಣದಿದು ಮೋಹನ, ನಾನು ಬಿಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಹೊರಗಡೆ ಬಂದು ಆವಾಗ ಬಿಟ್ಬಿಡು, ನೀನು ಧೈರ್ಯ ಮಾಡು ಅಂತ ಹೇಳಿ ಮೋಹನ ಬಿಡಿಸಿ. ಸೊ 2 ಕಾರಣದಿಂದ ಮೋಹನ ನನ್ನ ಬದುಕಿನ ದಾರಿಯನ್ನು ಬದಲಿಸಿದ ಅಂತ ಹೇಳ್ಬೋದು ನಾನಿಲ್ಲಿ. ಇದು 2. ಮೂರನೇದು, ನನಗೆ ಒಬ್ಬ ಪತ್ರಕರ್ತ, ನಾನು ಮದನ್ ಮೋಹನ್ ಇರ್ಬೋದು, ರಾಮೋಜಿರಾವ್ ಇರ್ಬೋದು, ಯಾರೇ ಬಗ್ಗೆ ಮಾತಾಡಬೇಕಾದ್ರೂ ನನಗೆ ಒಂದು ಭಾಷೆ ನೆನಪಾಗುತ್ತೆ ಯಾವಾಗಲೂ.
ಒಂದು ಭಾಷೆ, ಒಂದು ಸಂಸ್ಕೃತಿ ನೆನಪಾಗುತ್ತೆ. ಒಂದು ಭಾಷೆಯನ್ನು ಮಾತನಾಡುವ ಕೊನೆಯ ವ್ಯಕ್ತಿ, ಮೊನ್ನೆ ಇತ್ತೀಚೆಗೆ ನಾನು ಎಲ್ಲೋ ಓದ್ತಾ ಇದ್ದೆ, ನಾನು ಕೂಡ ಬರೆದೆ ಅದರ ಬಗ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೇಳಾರ ಅನ್ನುವಂಥ ಊರಿನ ಬೇಳಾರ ಭಾಷೆಯ ಕೊನೆಯ ಮಾತನಾಡುವ ವ್ಯಕ್ತಿ ತೀರಿಕೊಂಡ. ನಂಗೆ ಆಗ ಅನ್ನಿಸ್ತು, ಅವನು ಸಾಯಲಿಲ್ಲ, ಅವನು ಸತ್ತಿದ್ರ ಜೊತೆಗೆ ಒಂದು ಸಂಸ್ಕೃತಿ ನಿಂತೋಯ್ತು, ಒಂದು ಭಾಷೆ ನಿಂತೋಯ್ತು, ಒಂದು ಸಂಸ್ಕೃತಿ ನಿಂತೋಯ್ತು, ಒಂದು ಅನುಭವ ನಾವು ಅವನ ಜೊತೆಗೆ ಕಳೆದುಕೊಂಡ್ವಿ ಅಂತ. ನನಗೆ ರಾಮೋಜಿರಾವ್ ಆಗಲಿ, ಮೊನ್ನೆ ರಾಜೀವ್ ತಾರಾನಾಥ್ ತೀರ್ಕೊಂಡ್ರು, ಆವಾಗಲೂ ನಂಗೆ ಅನಿಸಿದ್ದಷ್ಟೇ, ತುಂಬ ಸಂಕಟ ಆಗಿದ್ದದಕ್ಕೇನೆ. ಒಂದು ಸಂಸ್ಕೃತಿನ ಕಳ್ಕೊತೀವಿ, ಒಂದು ಅನುಭವಗಳನ್ನು ಕಳ್ಕೊತೀವಿ, ಒಂದು ಏನನ್ನೋ ನಮ್ಮೊಳಗಿನ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತೀವಿ. ಇದು ನಾನು ಒಂದಾನೊಂದು ಕಾಲದಲ್ಲಿ ಏಸೊಂದು ಮುದವಿತ್ತ ಅಂತ ಹೇಳಿ ಈಗೇನು ಚೆನ್ನಾಗಿಲ್ಲ, ಈಗೆಲ್ಲ ಹಾಳಾಗಿ ಹೋಗಿದೆ, ಆ ಥರದ ಮನಸ್ಸಿನವನಲ್ಲ. ಬಟ್ ಆದರೆ ಆ ಕಾಲದಲ್ಲಿದ್ದಂಥ ಮೌಲ್ಯಗಳಿದಾವಲ್ಲ, ಆ ಮೌಲ್ಯಗಳು ನಮಗೆ ಸಾಕಷ್ಟು ಕಲಿಸಿದ್ದಾವೆ. ಆ ಮೌಲ್ಯಗಳು ಮರೆ ಆಗ್ತಾ ಇದೆ ಅನ್ನೋದನ್ನು ಮಾತ್ರ ಪ್ರತಿ ಕ್ಷಣದಲ್ಲೂ ಒಂದೊಂದು ವ್ಯಕ್ತಿಗಳು ಹೋದಾಗಲೂ ನಂಗೆ ಅನಿಸೋದು. ಈಗ ಮದನ್ ಮೋಹನ್ ಬಗ್ಗೆ ಹೇಳೋದಾದರೆ, ಮದನ್ ಮೋಹನ್ ನನಗಿಂತ ತುಂಬ ಹಿರಿಯರು, ತುಂಬ ಅಂದರೆ ತುಂಬ ಹಿರಿಯರು. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಕೇವಲ 3 ವರ್ಷಗಳ ಕಾಲ. ನಾನು 2002ರಲ್ಲಿ ಹಿಂದೂ ಸೇರಿದೆ, ಅವರು 2005ರಲ್ಲಿ ರಿಟೈರ್ ಆದರು. ಆದರೆ ನನ್ನ ಮತ್ತು ಮದನ್ ಮೋಹನ್ ಸಂಬಂಧ 1984ಕ್ಕಿಂತ ಹಿಂದಿದ್ದು. ನಾನು ಆ ಕಾಲದಲ್ಲಿ ವೈಕುಂಠರಾಜು ಮಾಡ್ತಿದ್ದಂಥ ವಾರಪತ್ರಿಕೆ ಅಂತ ಒಂದು ಪತ್ರಿಕೆಗೆ ಕೆಲಸ ಮಾಡ್ತಾಯಿದ್ದೆ. ಆ ಕೆಲಸ ಮಾಡುವಾಗ ಕರ್ನಾಟಕ ರಾಜ್ಯ ರೈತ ಸಂಘ ರಾಜಕೀಯ ಪಕ್ಷವನ್ನು ಹುಬ್ಬಳ್ಳಿನಲ್ಲಿ ಶುರು ಮಾಡುತ್ತೆ ಅಂತ, ಅದನ್ನು ವರದಿ ಮಾಡೋದಕ್ಕೆ ಹೋದವರಲ್ಲಿ ನಾನು, ಸಚ್ಚಿದಾನಂದ ಮೂರ್ತಿ, ಶ್ರೀನಿವಾಸ್ ಪ್ರಸಾದ್ ಟೈಮ್ಸ್ ಆಫ್ ಇಂಡಿಯಾ, ಇಷ್ಟು ಜನ ನಾವು ಇಲ್ಲಿಂದ ಹೋಗಿದ್ದು ನೆನಪು. ಆ ಕಾಲದಲ್ಲಿ ಟೈಪ್ರೈಟರ್ ನೋಡಿದ್ದು ನಾನು ಫಸ್ಟ್ ಟೈಮು, ಪೋರ್ಟಬಲ್ ಟೈಪ್ರೈಟರ್ ನೋಡಿದ್ದು ಶ್ರೀನಿವಾಸ್ ಪ್ರಸಾದ್ ಹತ್ರ. ಅದು ಬಿಟ್ಟರೆ ಆ ಟೈಪ್ರೈಟರ್ ನೋಡಿದ್ದು ಮದನ್ ಮೋಹನ್ ಹತ್ರ. ಮದನ್ ಮೋಹನ್ ನನಗೆ ತುಂಬ ಚೆನ್ನಾಗಿ ನೆನಪಿರೋದು ಮದನ್ ಮೋಹನ್ ಬಗ್ಗೆ ಅದೇನೆ. ಅವ್ರ ಹೆಗಲಲ್ಲಿ ಒಂದು ಟೈಪ್ರೈಟರ್ ಇರೋದು, ಪೋರ್ಟಬಲ್ ಟೈಪ್ರೈಟರು. ಅದು ಏನೋ ಒಂದು ಇದ್ರ ಥರ ಹೆಗಲಿಗೆ ತೂಗಾಕೊಳ್ತೀವಲ್ಲ ಆ ಥರ ಚೀಲ, ನಾವೀಗೆಲ್ಲ ಲೆದರ್ದೆಲ್ಲ ಹಾಕೋತೀವಲ್ಲ ಆ ಥರದ್ದಲ್ಲ, ಅದೆಲ್ಲೋದ್ರೂ ಇರೋದು ಅವ್ರ ಜೊತೆಯಲ್ಲಿ. ಇನ್ನೊಂದು ಅವ್ರು ಹಾಕ್ತಿದ್ದಂಥ ಅತ್ಯಂತ ಸರಳ ವ್ಯಕ್ತಿಯವರು, ಖಾದಿ ಬಟ್ಟೆ ಹಾಕೋರು. ಮತ್ತು ಅವರ ಆಲೋಚನೆಗಳು ಎಷ್ಟು ಸೂಕ್ಷ್ಮವಾಗಿರೋದು ಅಂತ ಹೇಳಿದರೆ, ನಾವು ಅಲ್ಲಿ ಹೋದ ತಕ್ಷಣ ಮೊದಲು ಮದನ್ ಮೋಹನ್ ಭೇಟಿ ಮಾಡಿ ಕೇಳಿದ್ದೇನೆ, ಸರ್ ಈ ಪಕ್ಷ ನಿಲ್ಲತ್ತಾ, ಗ್ಯಾರಂಟಿ ಆಗತ್ತಾ ಅಂತ, ನೀವೇ ನೋಡಿ, ನಿಮ್ಮ ಹೇಗೂ ಸ್ವಲ್ಪ ಬಿಡೋಣ, ನಾನೇ ಎಲ್ಲ ಹೇಳೋದು ಹೇಗೆ ಅಂತ ಹೇಳಿದರು. ಯಾಕೆಂದರೆ ಹಿ ಈಸ್ ಅನ್ ಅಥಾರಿಟಿ ಆನ್ ನಾರ್ತ್ ಕರ್ನಾಟಕ, ನಾಟ್ ಓನ್ಲಿ ಪೊಲಿಟಿಕ್ಸ್, ಕಲ್ಚರ್, ಲಿಟ್ರೇಚರ್, ಎವ್ರಿಥಿಂಗ್. ಈಗ ನೀವು ಕೃಷ್ಣ ವಾಟರ್ ತೊಗೊಂಡ್ರೆ ಹಿ ಈಸ್ ಅನ್ ಅಥಾರಿಟಿ, ಮಹದಾಯಿ ತೊಗೊಂಡ್ರೆ ಹಿ ಈಸ್ ಅನ್ ಅಥಾರಿಟಿ, ಪಂಚಾಯತ್ ರಾಜ್ ತೊಗೊಂಡ್ರೆ ಹಿ ಈಸ್ ಅನ್ ಅಥಾರಿಟಿ. ಅವರಿಗೆ ಅಥಾರಿಟಿ ಇಲ್ಲದೆ ಅನ್ನೋವಂಥ ಪ್ರಶ್ನೆಗಳನ್ನೇ ನಾನು ಕೇಳಿರಲಿಲ್ಲ. ಅಷ್ಟು ಅಥಾರಿಟೇಟಿವ್ ಆಗಿ ಅಥೆಂಟಿಕೇಟೆಡ್ ಆಗಿ ಮಾತಾಡೋರು. ಮತ್ತು ಹಿ ಈಸ್ ಅ ಗ್ರೌಂಡ್ ರಿಪೋರ್ಟರ್, ಗ್ರೌಂಡ್ ಆ್ಯಂಡ್ ಗ್ರೌಂಡೆಡ್. ನಾನು ಏನು ತುಂಬ ಅಂಡರ್ಲೈನ್ ಮಾಡಿರ್ತೀನಿ, ಗ್ರೌಂಡೆಡ್. ಒಂದು ಸಲ ನನಗೆ ತುಂಬ ಚೆನ್ನಾಗಿ ನೆನಪಿದ್ದಂಗೆ, ಅವರು ಬೆಳಗಾವಿಯ ಭಾಷಾ ವಿವಾದವನ್ನು ವರದಿ ಮಾಡಿದ ರೀತಿ, ಆಮೇಲೆ ಈದ್ಗಾ ಮೈದಾನವನ್ನು ವಿವಾದವನ್ನು ವರದಿ ಮಾಡಿದ ರೀತಿ, ಸೊರಟೂರು ದಲಿತರು ಮತ್ತು ಸವರ್ಣೀಯರ ನಡುವೆ ನಡೆದಂಥ ಸಂಘರ್ಷವನ್ನು ವರದಿ ಮಾಡಿದ ರೀತಿ ಇಡೀ ರಾಷ್ಟ್ರದ ಪ್ರತಿಯೊಬ್ಬರು ತಲೆ ಎತ್ತಿ ನೋಡೋಂಗಾಗಿತ್ತು. ಅಷ್ಟು ಚೆನ್ನಾಗಿ ಆ ಭಾಗದಿಂದ ಅಷ್ಟು ಅನಾಲಿಟಿಕಲ್ಲಾಗಿ, ಮತ್ತು ಅವರೇನು ಒಂದು ಶಬ್ದ ಆಡಂಬರ ಇರಲಿಲ್ಲ ಅವರ ಬರವಣಿಗೆಯಲ್ಲಿ. ಅಷ್ಟು ಅದ್ಭುತವಾದ ಸರಳವಾದ ಇಂಗ್ಲೀಷ್ನಲ್ಲಿ ಎಲ್ರಿಗೂ ತಲುಪಂಗೆ ಬರೆಯೋರು. ಹಿ ಈಸ್ ಅನ್ ಅಥಾರಿಟಿ ಆನ್ ಗೋವಾ. Nobody knows he is an authority on Goa. He could write anything and everything on Goa politics at any point of time. Even ನನಗೆ ಗೊತ್ತಿದ್ದಂಗೆ N. Ram used to call him, what's happening in Goa? Tell me Madan Mohan ಕೇಳಿದೆ. ರಾಮಯ್ಯ ಬರದ ನೆನಪಿಲ್ಲ ನನಗೆ ಆ ವಿಷಯಗಳ ಬಗ್ಗೆ. ರಾಮಯ್ಯ ಈಸ್ ಎ ಸ್ಟಾಲ್ವರ್ಟ್, ಬಟ್ ಡಿಸ್ಪೈಟ್ ದಟ್ ಆ ಸ್ಟಾಲ್ವರ್ಟ್ ಕೂಡ ಮದನ್ ಮೋಹನ್ನ ಬರೀಬೋದಾ ಹಿಂಗೆ ಅಂತ ಕೇಳಿದ ದಿನಗಳಿದೆ. ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡೋರು ಅಂದರೆ, ನಮಗೆಲ್ರಿಗೂ ಈ ಕಾಲದಲ್ಲಿ ಅದನ್ನು ದಂತಕಥೆಗಳ ಥರ ಕೇಳುತ್ತೆ. ಬೆಳಗ್ಗೆ 5 ಗಂಟೆಗೆ ಕಾಪಿ ಬರೆಯೋರು ಮೋಹನ್ ಅವರು. ಬೆಳಗ್ಗೆ 5 ಗಂಟೆಗೆ ಕಾಪಿ ಬರೆದುಬಿಟ್ಟು ಮನೆಯಿಂದ ಹೊರಡೋರು. ಅಂದರೆ ಇವತ್ತು ಕಳಿಸೋದನ್ನ ಇವತ್ತು ಬರೆಯೋರು ಅವರು. ಮಧ್ಯಾಹ್ನ ಎಲ್ಲ ಕರೆಕ್ಟ್ ಮಾಡಿ ನಾಳೆ ಬೆಳಗ್ಗೆ ಬರೆಯೋರು. ಅಷ್ಟು ನೀಟ್. ಯಾಕೆಂದರೆ ಆ ಕಾಲಕ್ಕೆ ನಮಗೆ ಡೆಡ್ಲೈನ್ಗಳು, ಅಂದರೆ ಸ್ಪೆಷಲ್ ಸ್ಟೋರೀಸೇ ಬರಿತಾ ಇದ್ದು. ಅವರು ಸಣ್ಣ ರಿಪೋರ್ಟ್ಗಳೆಲ್ಲ ಬರೆದಿದ್ದೆ ಗೊತ್ತಿಲ್ಲ ನನಗೆ ಮದನ್ ಮೋಹನ್. ಅಷ್ಟು ದೀರ್ಘವಾಗಿ ಬರೆಯೋರು. ಒಬ್ಬರೇ
ನಿನ್ನೆ ಅಹಿರಾಜ್ ಹತ್ರ ಮಾತಾಡ್ತಾ ಇದ್ದೆ. ಅಹಿರಾಜ್ ಹೇಳ್ತಾ ಇದ್ರು ನನಗೆ, ನೋಡಿ ಅವ್ರು ಬೆಳಗ್ಗೆ ಬರೆದ್ಬಿಟ್ಟು ನಾನು ಅವ್ರ ಮನೆಗೆ ಸ್ಕೂಟ್ರ್ ತೊಗೊಳಕ್ಕೆ ಹೋದರೆ ಅವರು ನಮಗೆಲ್ಲ ಕೊಟ್ಬಿಟ್ಟು ಅದನ್ನು ಟೆಲಿಗ್ರಾಫ್ ಆಫೀಸಿಗೆ ಕೊಡು ಅಂತ ಹೇಳೋರು. ಟೆಲಿಗ್ರಾಫ್ ಆಫೀಸಿಗೆ ಕೊಡ್ಬೇಕಾದ್ರೆ ಹೇಗಿರ್ತಿತ್ತು ನಿಮ್ಗೆ ಅದನ್ನು ಅಂದರೆ, ಅಲ್ಲಿ ವರ್ಡ್ ಕೌಂಟ್ ಮಾಡಬೇಕು ಕಳ್ಸೋಕ್ಕೆ ಮುಂಚೆ. ಆ ಕಾಲಕ್ಕೆ ವರ್ಡ್ಸು ಅವರು 200 ಪದ ಆದ ತಕ್ಷಣ ಇಲ್ಲಿಗೆ 200 ಪದ ಆಗಿದೆ, ಇಲ್ಲಿಗೆ 400 ಪದ ಆಗಿದೆ, ಇಲ್ಲಿಗೆ 600 ಪದ ಆಗಿದೆ ಅಂತ ಬರೆದು 1000 ಪದದ 4 ಕಾಪಿ ಬೆಳಗ್ಗೆ ರೆಡಿ ಇರೋದು. 5 ಗಂಟೆಗೆ ಎದ್ದು ಬರೆಯೋರು ಅವರು. ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದು ಅಷ್ಟು ಪೇಪರ್ಗಳನ್ನು ಓದೋರು ಅವರು. ಅಷ್ಟು ಪೇಪರ್ ಓದಿ ಅದರಲ್ಲಿ ಇವತ್ತು ತಾವು ಮಾಡಬಹುದಾದ, ತಾವು ಫಾಲೋ ಅಪ್ ಮಾಡಬಹುದಾದ ಸ್ಥಳೀಯ ವಿಷಯಗಳು ಯಾವ್ದು ಅಂತ ಹೇಳಿ ಕತ್ತರಿಸಿ ಇಟ್ಟುಕೊಂಡು ಚರ್ಚೆ ಮಾಡಿ, ಮಂತ್ರಿಗಳು ಬಂದಾಗ ಅವ್ರನ್ನ ಕೇಳಿ, ಯು ವಿಲ್ ನಾಟ್ ಬಿಲೀವ್, HK ಪಾಟೀಲ್ ಥರದವರು, ವೀರೇಂದ್ರ ಪಾಟೀಲ್ ಥರದವರು ಅವ್ರ ಮುಂದೆ ಯೋಚನೆ ಮಾಡೋರು ಮಾತಾಡೋದಕ್ಕೆ. ಅಯ್ಯೋ ಮದನ್ ಮೋಹನ್ ಬಂದ್ರ, ಏನು ಪ್ರಶ್ನೆ ಕೇಳ್ತಾರೋ, ಏನು ಉತ್ತರ ಹೇಳೋದವ್ರಿಗೆ ಅಂತ ಒಂದೇ ಸಲ 3 ಸಲ ಕರೆದು ಮಾತಾಡೋ ಮದನ್ ಮೋಹನ್, ಈ ಥರ ಹೇಳಬಹುದಾ ನಿಮ್ಮ ಅನುಭವದಲ್ಲಿ ಅಂತೇಳಿ. ದಟ್ ಈಸ್ ಮದನ್ ಮೋಹನ್. ಆ್ಯಂಡ್ ಮದನ್ ಮೋಹನ್ ಹೋದಾಗ ನಂಗೆ ಅನಿಸಿದ್ದದೇನೆ, ಮದನ್ ಮೋಹನ್ ಅಷ್ಟೇ ಸಚಿ ಹೋದಾಗಲೂ ನಂಗೆ ಅನಿಸಿದ್ದದೇನೆ, ದೇ ವರ್ ಎ ಕೈಂಡ್ ಆಫ್ ರೆಪ್ರೆಸೆಂಟೇಟಿವ್ ಆಫ್ ಎವ್ರಿಥಿಂಗ್ ಆಫ್ ಕರ್ನಾಟಕ, ಎವ್ರಿಥಿಂಗ್ ಆಫ್ ಅವರ್ ಲೈಫ್. ಅವ್ರು ಹೋದಾಗ ನನಗೆ ಅನಿಸಿದ್ದು ನಾವು ಒಂದು ಪತ್ರಿಕಾ ಸಂಸ್ಕೃತಿಯನ್ನು ಕಳ್ಕೊಂಡ್ವಿ ಅಂತ. ಇವ್ರುಗಳೆಲ್ಲ ಬೇಸಿಕಲಿ ನಾವಿಲ್ಲಿಗ ಪತ್ರಿಕೋದ್ಯಮ ಅಂತ ಮಾತಾಡ್ತೀವಿ, ಆದರೆ ಇವ್ರು ಯಾರು ಪತ್ರಿಕಾ ಧರ್ಮದ ಬಗ್ಗೆ ಮಾತಾಡೋರು. ಯಾವಾಗಲೂ ಪತ್ರಿಕಾ ಧರ್ಮ ಅವ್ರಿಗೆ ಮುಖ್ಯ ಆಗಿತ್ತು, ಪತ್ರಿಕೋದ್ಯಮ ಮುಖ್ಯ ಆಗಿರಲಿಲ್ಲ. ದೇ ವರ್ ಆಲ್ ಟೈಮ್ ಜರ್ನಲಿಸ್ಟ್. ಮದನ್ ಮೋಹನ್ ವಾಸ್ ಎ ಆಲ್ ಟೈಮ್ ಜರ್ನಲಿಸ್ಟ್. ಅವರು ಬರೆದ ಹಾಗೆ ಬರೆದವ್ರು ತುಂಬ ಕಡಿಮೆ. ನಾನು ಯಾಕೆ ಈ ವಿಷಯನ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಕಾರಣಕ್ಕೆ. ಮೊದಲೇ ನಾನು ಅಂಡರ್ಲೈನ್ ಮಾಡಿದ್ದೀನಿ, ಒಂದಾನೊಂದು ಕಾಲದಲ್ಲಿ ಒಂದು ಮುದವಿತ್ತ ಅಂತ, ಆ ಥರದವನಲ್ಲ ನಾನು ಅಂತ. ಆದರೂ ನಂಗೆ ಅನ್ನಿಸ್ತಾ ಇದೆ, ಆ ಕಾಲದಲ್ಲಿ ಪತ್ರಿಕೋದ್ಯಮಕ್ಕೆ ಬರ್ತಿದ್ದವ್ರು ಯಾರು ಮೋಹನ್ ನಿಮಗೆ ಗೊತ್ತಿದ್ದಂಗೆ? ಯಾರು ಪತ್ರಿಕೋದ್ಯಮ ಕಲ್ತವರಲ್ಲ, ಬರಹಗಾರರಾಗಿರ್ತಾ ಇದ್ರು, ಸಾಹಿತ್ಯ ಕಲ್ತವರಾಗಿರ್ತಾ ಇದ್ರು, ಚಿತ್ರಕಲೆ ಗೊತ್ತಿದ್ದವರಾಗಿರ್ತಾ ಇದ್ರು. ಪತ್ರಿಕೋದ್ಯಮದ ಮೂಲಕ ಹೇಳಬೇಕಾದ್ದನ್ನು ಹೇಳೋಕ್ಕೋಸ್ಕರ ಪತ್ರಿಕೋದ್ಯಮಕ್ಕೆ ಬರ್ತಾಯಿದ್ರು. ಅದು ಪತ್ರಿಕೋದ್ಯಮ ಆಗಿತ್ತು, ಅದು ಪತ್ರಿಕಾ ವೃತ್ತಿ ಆಗಿತ್ತು ಆವಾಗ ಅದು. ಆದರೆ ಈಗ ಡೈನಾಮಿಕ್ಸ್ ಆಫ್ ಜರ್ನಲಿಸಮ್ ಹ್ಯಾಸ್ ಚೇಂಜ್ಡ್. ಆ ಡೈನಾಮಿಕ್ಸ್ ಆಫ್ ಚೇಂಜ್ಡ್ ಜರ್ನಲಿಸಮಿಗೆ ಆಗಿದೆಯೇ ಹೊರತು ವ್ಯಾಲ್ಯೂಸ್ ಚೇಂಜ್ ಆಗಿಲ್ಲ. ಮೋಹನ್, ಐ ಥಿಂಕ್ ಯು ವಿಲ್ ಅಡ್ಮಿಟ್ ಇಟ್ ಆ್ಯಂಡ್ ಯು ವಿಲ್ ಅಕ್ನಾಲೆಡ್ಜ್ ಇಟ್. ವ್ಯಾಲ್ಯೂಸ್ ಅವತ್ತು ಹಾಗೆ ಇದೆ, ಇವತ್ತು ಹಾಗೆ ಇದೆ. ಒಬ್ಬ ವ್ಯಕ್ತಿ ಮಾತಾಡ್ತಾರೆ. ನಿನ್ನೆ ನನಗದು ಬೆಳಗ್ಗೆ ಓದಿದಾಗ ಅನ್ನಿಸ್ತು, ಓಕೆ ಸಾಹಿತಿಗಳು ಇನ್ನೊಬ್ಬರು ಹೋಗಿ ರಾಜಕಾರಣದ ಇದನ್ನು ಮಾಡೋದು ಓಕೆ, ಆಗಬೇಕು ಅಂತ ಯೋಚನೆ ಮಾಡೋದು, ತಲೆ ತಗ್ಸೋದು ಓಕೆ, ಅದು ಅಂಧಕಾಲ ಮಹಾರಾಜರ ಕಾಲದಿಂದ ನಡ್ಕೊಂಬಂದಿದೆ. ಆದರೆ ನೀವೆಲ್ಲ ಬಂದು ಮಾಧ್ಯಮ ಸಲಹೆಗಾರರಾಗಬೇಕು ಅಂತ ನಮ್ಮನ್ನು ಬಂದ್ಕೊಂಡು ನಮ್ಮ ಮುಂದೆ ಮಾತಾಡ್ತಿರಲ್ಲ, ನೀವು ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿರಲ್ಲ ಅಂತ ಕೇಳ್ತಾರೆ ಒಬ್ಬ ವ್ಯಕ್ತಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ನೌ, ವೇರ್ ಎಕ್ಸಾಕ್ಟ್ಲಿ ದ ವ್ಯಾಲ್ಯೂಸ್ ಪ್ರಾಪಗೇಟೆಡ್ ಬೈ ಮದನ್ ಮೋಹನ್, ರಾಮೋಜಿ ರಾವ್ ಆ್ಯಂಡ್ ಅದರ್ಸ್ gone. Where exactly we are standing? What is our pedestal? How can we live in this shameless society? That is my concern. And those values are propagated by these two guys. ಮೋಹನ್ ಹೇಳ್ತಾ ಇದ್ರು, ನನಗೆ 2 ಕಡೆ ಸ್ವತಂತ್ರ ಕೊಟ್ಟರು, ರಾಮೋಜಿರಾವ್ ಸ್ವತಂತ್ರ ಕೊಟ್ಟರು ಅಂತ ಹೇಳ್ತಾ ಇದ್ರು, ಹರಿಕುಮಾರ್ ಕೊಟ್ಟರು ಅಂತ. ಎಕ್ಸಾಕ್ಟ್ಲಿ ಹರಿಕುಮಾರ್ ಕೆಳಗಡೆ ಕೆಲಸ ಮಾಡಿದಂಥ ಯಾರು ಕೂಡ ಇವತ್ತು ನಮಗೆ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋ ಅಧಿಕಾರವೇ ಇಲ್ಲ. ಯಾಕೆಂದರೆ ಪತ್ರಿಕೋದ್ಯಮವನ್ನು ಜೀವಿಸಿ ಅವರು ಬರೆದಿದ್ದು ಎಷ್ಟು ಕಡಿಮೆನೋ ಅಷ್ಟೇ ಅದ್ಭುತವಾಗಿ ಬರೆಯೋರು ಹರಿಕುಮಾರ್. ತುಂಬ ಜನಕ್ಕೆ ಹರಿಕುಮಾರ್ ಬಗ್ಗೆ ಗೊತ್ತಿಲ್ಲ. ಹರಿಕುಮಾರ್ ಇಸ್ ಎ ಫ್ಯಾಂಟಾಸ್ಟಿಕ್ ರೈಟರ್. ಅವರೊಂದು ಲೇಖನ ಬರೆದ್ರು ಅಂತ ಹೇಳಿದ್ರೆ ಅದನ್ನು ತಿದ್ದೋದಕ್ಕೆ ಎಷ್ಟು ಜನಕ್ಕೆ ಕಷ್ಟ ಆಗೋದು. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ಬಂದು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದಂಥವರಿಗೆ ಈಗ ಇಂಥ ಒಂದು ಮಾತನ್ನು ಕೇಳಿದ್ರು ಎಲ್ಲಿ ನಿಂತಿದ್ದೀವಿ ಅಂತ. ನಾನು ಹೇಳ್ತಾ ಇರೋದು, ಮದನ್ ಮೋಹನ್ನು, ರಾಮೋಜಿರಾವು, ನಾಳೆ ನಾನು, ಮತ್ತೊಬ್ಬರು ಎಲ್ಲರೂ ಎಲ್ಲವಾಗ್ತೀವಿ, ಆದರೆ ಆ ಮೌಲ್ಯಗಳು ಬದಲಾಗಲ್ಲ. ಆದರೆ ವಾಟ್ ಈಸ್ ನೀಡೆಡ್ ಈಸ್ the introspection, where exactly we are standing, for what values we are standing here, for what values we came here. You will not believe, I was in a good government position. ನಾನು ಜೀಪಲ್ಲಿ ಓಡಾಡ್ಕೊಂಡು ಡಿವಿಷನಲ್ ಇಂಜಿನಿಯರ್ ಆಫ್ ಟೆಲಿಗ್ರಾಫ್ಸ್ ಅಂತ ಓಡಾಡ್ಬೋದಂಥ ಸ್ಥಿತಿನಲ್ಲಿದ್ದೆ. ಆದರೆ ನಮ್ಮನ್ನೆಲ್ಲ ಎಳ್ಕೊಂಬಂದಿದ್ದು ಬರವಣಿಗೆ. ಆ ಬರವಣಿಗೆಯನ್ನು ಕಲುಷಿತಗೊಳಿಸಬಾರ್ದು. ಆ ಕಲುಷಿತಗೊಳಿಸದೆ ಅದಕ್ಕೆ ಮೌಲ್ಯ ಏನಿದೆ ಆ ಮೌಲ್ಯವನ್ನು ಉಳಿಸ್ಬೇಕು.
ಇವರಿಗೆ ನಾವು ನಿಜವಾಗಿ ಕೊಡಬೇಕಾಗಿರುವಂಥ ಶ್ರದ್ಧಾಂಜಲಿ ಅಂದರೆ ಅದು ಅಂತ ನಾನು ಅಂದ್ಕೋತೀನಿ. ಥ್ಯಾಂಕ್ ಯು. ಎರಡು ಚೇತನೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಮದನ ನಾನು ಆತನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಏಕೆ ಅಂತಂದರೆ ರಾಮೋಜಿರಾವ್ ಅವ್ರನ್ನ ಅವರ ಸಾಹಸ ಸಾಧನೆಗಳನ್ನು ನೋಡಿದ ಪೈಕಿ ನಾನಾದರೂ ಸಹಿತ ಅವ್ರ ಜೊತೆ ನಾನು ಕೆಲಸ ಮಾಡಿರಲಿಲ್ಲ. ಆದರೆ ಮದನ ಅವನ ಜೊತೆ ಸುಮಾರು 50 ವರ್ಷಗಳ ಕಾಲ ಕೆಲಸ ಮಾಡಿದವನು. ನಾನು ಅವನು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು. ಮದನಲ್ಲಿ ವಿಶೇಷವಾಗಿ ನಾನು ಗುರುತಿಸಿದ ಗುಣ ಅಂತಂದರೆ ನಿರ್ಭೀತ ಪತ್ರಿಕೋದ್ಯಮ ಅನ್ನೋ ಒಂದು ಪದ ಇದೆ. ನಿರ್ಭೀತ ಪತ್ರಿಕೋದ್ಯಮವನ್ನು ನಾವು ಬಾಯಿನಲ್ಲಿ ಹೇಳಿ ಭಾಷಣಗಳಲ್ಲಿ ಹೇಳಿ ಮುಗಿಸ್ತೀವಿ ಹೊರತು ಆಚರಣೆಯಲ್ಲಿ ತರೋದಕ್ಕೆ ಕಷ್ಟ ಆಗುತ್ತೆ. ಹಿಂದೂ ಅಂತಹ ಪತ್ರಿಕೆಯಲ್ಲಿ ಹಿಂದೂ ಯಾವ ರೀತಿ ವಿಶ್ವಕ್ಕೆ ಒಂದು ಮಾನವ ಕೊಡುಗೆಯಾಗಿ ಅದು ಸಹಾಯ ಮಾಡಿದೆ ಅದು ಬೇರೆ ವಿಷಯ. ಹಿಂದೂನಲ್ಲಿ ಸಹಿತ ಬಹಳ ಕಟ್ಟಳೆಗಳಿರುತ್ತೆ, ಕಟ್ಟುಪಾಡುಗಳಿರುತ್ತವೆ. ಅಂಥ ಜಾಗದಲ್ಲಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಂತಹ ಒಬ್ಬನೇ ಒಬ್ಬ ಪತ್ರಕರ್ತ ಬಹುಶಃ ಇದ್ದಿದ್ದರೆ ಆತ. ಮೊನ್ನೆವರೆಗೂ ಅವನು ನನಗೆ ಕಳಿಸಿದ ಮೆಸೇಜು ಸಹಿತ ಇದೆ. 4ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂತು. ನಾನು ಅವನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಯೂಶ್ವಲಿ. 8ನೇ ತಾರೀಕುವರೆಗೂ ಇದೇ ವಿಷಯ ನಾವು ಮಾತಾಡ್ಕೊಂಡ್ವಿ. 9ಕ್ಕೆ ಅವನಿಗೆ ನಿಮೋನಿಯಾ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಬಂತು, ಹೋಗ್ಬಿಟ್ಟ. ಅವನು ಕೊನೆಯಲ್ಲಿ ಕಳಿಸಿದ ಮೆಸೇಜ್ ಸಹಿತ ಇಲ್ಲಿದೆ. 2 ಘಟನೆಗಳನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಬಹುಶಃ ಇವತ್ತು ಕೃಷ್ಣಾ ವ್ಯಾಲಿನಲ್ಲಿ, ಕೃಷ್ಣಾ ಕಣಿವೆಯಲ್ಲಿ ಒಂದೇ ಒಂದು ತೊಟ್ಟು ನೀರು ನಮ್ಮ ಪರವಾಗಿದ್ದಂತಹ ನಾವು ಉಳಿಸಬೇಕಾದಂತಹ ನೀರು ಬೇರೆಯವ್ರಿಗೆ ಹೋಗಿಲ್ಲ. ಅದಕ್ಕೆ ಒಬ್ಬ ಪತ್ರಕರ್ತ ಕಾರಣ, ಅದು ಮದನ್ ಮೋಹನ. ಪತ್ರಕರ್ತ ಏನು ಆ ರಿಪೋರ್ಟ್ ಮಾಡ್ದ ಆ ಕೃಷ್ಣಾ ಕಣಿವೆಯಲ್ಲಿ, ಅದು ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕಮಿಷನು ಇವತ್ತಿಗೂ ಸಹ ಎಸ್ ಎ ಡಾಕ್ಯುಮೆಂಟ್ ಕೋಟ್ ಮಾಡುತ್ತೆ. ಅವನ ಕೊಟ್ಟ ಆ ಚಿಂತನೆಗಳ ಆಧಾರದ ಮೇಲೆ ನಿರ್ಣಯ ಬರುತ್ತೆ. ಆದರೆ ಇಲ್ಲಿ ಬರಲಿಲ್ಲ ನಮಗೆ ಕಾವೇರಿನಲ್ಲಿ. ನಾನು ಕೇಳ್ತಿದ್ದೆ, ನೀನು ಕಾವೇರಿ ಬಗ್ಗೆನೂ ಬರೆಯೋ ಅಂತ. ಭಾಳ ಸೂಕ್ಷ್ಮವಾಗಿ ಹೇಳೋನವನು, ಇಲ್ಲಪ್ಪ ನಾ ಕಾವೇರಿ ಬಗ್ಗೆ ಬರೆಯೋಕ್ಕೆ ಹೋಗಲ್ಲ. ಯಾಕೋ ನಿಂಗೆ ಗೊತ್ತಾಗಲ್ಲ ಬಿಡೋನು. ನಾನು ಅವನು ಏನು ಹೇಳ್ತಾ ಇದ್ದವನು ಅದನ್ನು ಮೊನ್ನೆ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅದು ಹೇಳೋದು ಉಚಿತವೋ ಇಲ್ವೋ ಗೊತ್ತಿಲ್ಲ, ಆದರೆ ಮದನನಿಗೆ ಒಂದು ಟ್ರಿಬ್ಯೂಟ್ ಕೊಡೋಕ್ಕೋಸ್ಕರ ನಾನು ಅದನ್ನು ಹೇಳ್ತೀನಿ. ಮೊನ್ನೆ ಭಾನುವಾರ, ಈಗ 5 ದಿವಸಗಳ ಕೆಳಗೆ ಭಾನುವಾರ ಕಾವೇರಿ ಬಗ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಕಾವೇರಿ ನೀರು ಇತ್ಯಾದಿ ಇತ್ಯಾದಿ ಎಕ್ಸ್ಪರ್ಟ್ಸ್ಗಳು ಮಾತಾಡ್ತಾರೆ. ಒಬ್ಬರು IPS ಆಫೀಸರ್ ಬರೆದ ಪುಸ್ತಕ ಅದು. ನಮ್ಮ ಪತ್ರಕರ್ತರಾದ ದಿನೇಶ್ ಅಮೀನ್ ಮಟ್ಟು ಸಹಿತ ಅವತ್ತು ಮಾತಾಡ್ತಾರೆ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಮಾತಾಡ್ತಾರೆ. ಈ ಸುದ್ದಿ ಕಾವೇರಿ ನಮಗೆಲ್ಲ ಜೀವನದಿ, ನಮಗೆಲ್ಲ ಇಂಪಾರ್ಟೆಂಟ್. ಎಲ್ಲ ಪತ್ರಿಕೆಗಳಲ್ಲೂ ಬಂತು. ಡೆಕ್ಕನ್ ಹೆರಾಲ್ಡ್ ಬಂತು, ಇಂಡಿಯನ್ ಎಕ್ಸ್ಪ್ರೆಸ್ ಬಂತು, ಕನ್ನಡಪ್ರಭ ಬಂತು, ಪ್ರಜಾವಾಣಿ ಬಂತು, ಪ್ರತಿಯೊಂದು ಪತ್ರಿಕೆನಲ್ಲೂ ಬಂತು. ಮಿತ್ರರೇ, ತಪ್ಪು ತಿಳ್ಕೊಬೇಡಿ, ಹಿಂದೂನಲ್ಲಿ ಮಾತ್ರ ಬರಲಿಲ್ಲ. ಹಿಂದೂನಲ್ಲಿ ಮಾತ್ರ ಬರಲಿಲ್ಲ. ಇದು ನೋಡಿ ಏನು ತೋರಿಸುತ್ತೆ ಅಂತಂದರೆ, ನಾವು ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಇದು ಮಣ್ಣು ಮಸಿ ಎಲ್ಲ ಮಾತಾಡ್ತೀವಿ. ಮದನ ಹೇಳಿದ ನೆನಪಾಗುತ್ತೆ, ಅಪ್ಪ ನಾ ಕಾವೇರಿ ಬಗ್ಗೆ ಬರೆಯೋದಿಲ್ಲ. ಅವತ್ತು ಬರಲಿಲ್ಲ. ಬಹುಶಃ ನೆಕ್ಸ್ಟ್ ಡೇ ಬರ್ಬೋದು ಅಂತ ನಾವು ಕಾದರೆ ಅವತ್ತೂ ಬರಲಿಲ್ಲ. ನೆನ್ನೆ ಪತ್ರಿಕೆಯಲ್ಲಿ ಸ್ವಾಮಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತೀನಿ ಕೇಳಿ, ಯಾವನೋ ಕಿತ್ತೋದ ರಾಜಕಾರಣಿ ಹೇಳ್ತಾನೆ ತಮಿಳ್ನಾಡಿನಲ್ಲಿ, ಅದು 4 ಕಾಲಮ್ ಹೆಡಿಂಗಲ್ಲಿ ಬರುತ್ತೆ ರೀ. 4 ಕಾಲಮ್ ಹೆಡಿಂಗಲ್ಲಿ ಆ ನ್ಯೂಸ್ ಬರುತ್ತೆ, ಈ ನ್ಯೂಸ್ ಬರೋದಿಲ್ಲ. ಅಂತಹ ಪತ್ರಿಕೆಯಲ್ಲಿ ಇದ್ದೂ ಸಹಿತ ಮದನ್ ಮೋಹನ ಭಾಳ ಕಷ್ಟಪಟ್ಟು ವರದಿಗಳನ್ನು ತಯಾರು ಮಾಡ್ತಿದ್ದ. ಇನ್ನೊಂದು ವಿಷಯ ಹೇಳ್ತೇನೆ,
ಬಾಳೆಕುಂದ್ರಿಯವರು ನೀರಿನ ವಿಷಯದಲ್ಲಿ ಪರ್ಹ್ಯಾಪ್ಸ್ ರಾಷ್ಟ್ರ ಮಟ್ಟದಂತಹ ಒಬ್ಬ ವಿಜ್ಞಾನಿ, ಇಂಜಿನಿಯರ್ ಅವರು. ಬಾಳೆಕುಂದ್ರಿಯವರು ಹೇಳಿ ಹೋಗಿದ್ದಾರೆ, ನಮಗೆ ಕೃಷ್ಣಾ ನದಿಯ ಎತ್ತರ ಎತ್ತಿಸ್ಬೇಕಲ್ಲ, ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದು ನಿಂತುಬಿಟ್ಟಿದೆ, ಮೇಲೆ ಎತ್ತಿಸ್ಬೇಕು ಅದನ್ನು. ಬಾಳೆಕುಂದ್ರಿಯವರು ಅವರೇ ಚೇರ್ಮನ್ ಅದಕ್ಕೆ. ಬೇಕಾದಷ್ಟು ಕಡೆ ಇನ್ಫಾರ್ಮೇಷನ್ ತಗೊಳ್ತಾರೆ. ಫೈನಲ್ ಆಗಿ ಅವ್ರು ತಗೊಳ್ಳೋದು ಮದನ್ ಮೋಹನನ ರಿಪೋರ್ಟನ್ನು. ಅವನ ರಿಪೋರ್ಟಿಂದ ಕೋಟ್ ಮಾಡ್ತಾರೆ ಇವತ್ತು. ಅದರಲ್ಲಿ ಮದನ್ ಮೋಹನ್ ಹಿಂದೂ ಕರೆಸ್ಪಾಂಡೆಂಟ್, ಹಿಂದೂ ಹ್ಯಾಸ್ ಕೋಟೆಡ್ ಅಂತ ಮಾಡ್ತಾರೆ ಅವರು. ಅದು ಬೇರೆ ವಿಷಯ, ಇನ್ಸ್ಟಿಟ್ಯೂಷನ್ ತಗೋತಾರೆ. ಹಿಂದೂ ಈಸ್ ಎನ್ ಅಥಾರಿಟಿ ಫಾರ್ ಅಸ್ ಇನ್ ಸೋ ಫಾರ್ ಎಸ್ ಕೃಷ್ಣ ವಾಟರ್ಸ್ ಕನ್ಸರ್ನ್. ಈ ಕಡೆ ಈ ಥರ ಪದ ಅವರು. ಅಂತಹ ದೊಡ್ಡ ವ್ಯಕ್ತಿ ಅವನು. ಒಂದು ಘಟನೆ ಮೊನ್ನೆ ಇತ್ತೀಚಿಂದು ಕೊನೆವರೆಗೂ ನನ್ನ ಜೊತೆ ಮಾತಾಡ್ತಿದ್ದ. ಅವನನ್ನು ಕೇಳಿದೆ, ನೋಡು, ನಾವು ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸುಮಾರು 19 ಕ್ಷೇತ್ರಗಳಿಗೆ ನಾನು ಈಶ್ವರದೈ ತೋಟ, ದಾವಣಗೆರೆಗೆ ಸಹಿತ ನಾವು ಬಂದಿದ್ವಿ. ಹೀಗೆ ನಾವು ಒಂದು 5-6 ಜನ ನಾವು ಟೂರ್ ಮಾಡಿದ್ವಿ, ರವೀಂದ್ರ ರೇಷ್ಮೆ ಎಲ್ಲ ಸೇರಿ. ನಾನು ಅವನನ್ನು ಕೇಳಿದೆ, ನಾವು ಪುಸ್ತಕ ಬರೀಬೇಕು ಅಂತಿದ್ದೀವಿ, ನಿನ್ನ ಒಬ್ಬ ಸೀನಿಯರ್ ಕರೆಸ್ಪಾಂಡೆಂಟು, ನಿನ್ನ ಮೊದಲ ಎಲೆಕ್ಷನ್ ಕವರೇಜ್ದು ಒಂದು ಡೀಟೇಲ್ಸ್ ಕೊಡಯ್ಯ ಅಂತ ಕೇಳಿದ್ವಿ. ಅವನು ನಾನು ಬರಿತೀನಿ ತಡಿ ಅಂತ ಹೇಳಿ ಪಾಪ ಬರೀಲಿಲ್ಲ, ಹೋಗ್ಬಿಟ್ಟ. ಅದು ಬೇರೆ ವಿಷಯ. ಆದರೂ ಒಂದು ಘಟನೆ ಹೇಳ್ದ ಅವನು ಫಸ್ಟು ಎಲೆಕ್ಷನ್ ಕವರ್ ಮಾಡಿದಾಗ ಅವನು 10 ಜನಗಳನ್ನು ಪ್ರತಿನಿಧಿಗಳನ್ನು ಅಸೆಂಬ್ಲಿ ಕವರ್ ಮಾಡ್ತಾನೆ. ಅವನು ಅಸೆಂಬ್ಲಿ ಕವರ್ ಮಾಡಿದಾಗ ಒಂದು 10 ಜನಗಳನ್ನು ಇಂಟರ್ವ್ಯೂ ಮಾಡಿರ್ತಾನೆ. ಏನು, ಚುನಾವಣೆಗೂ ಮುಂಚೆ ಅವರ ಅಭ್ಯರ್ಥಿಗಳನ್ನು ಭೇಟಿಯಾಗಿ ನಿಮ್ಮ ಆದ್ಯತೆ ಏನು, ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು, ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಮಾಡಬೇಕು ಅಂತಿದ್ದೀರಿ ಮುಂದೆ, ಹೀಗೆಲ್ಲ ಪ್ರಶ್ನೆ ಕೇಳಿರ್ತಾನೆ. ಆಯಿತು, ಚುನಾವಣೆ ಆಯಿತು, ಕೆಲವರು ಗೆದ್ದರು, ಕೆಲವರು ಸೋತರು. ಮದನ್ ಮೋಹನ ತಿರುಗಿ ಆ ಸ್ಟೋರಿ ಹಾಕೋಕ್ಕೂ ಮುಂಚೆ ಅವ್ರ ಹತ್ತಿಗೆ ಹೋಗ್ತಾನೆ. ಇವನು ಪ್ರತಿಯೊಬ್ಬರ ಹತ್ರನೂ ಹೋಗಿ ಯಾರು ಗೆದ್ದಿರ್ತಾರೆ ಅವ್ರನ್ನ ಕೇಳ್ತಾರೆ, ಸ್ವಾಮಿ ನೀವು ಅವತ್ತು ಹಿಂಗೆ ಹೇಳಿದ್ರಿ, ನಿಮ್ಮ ಕ್ಷೇತ್ರದ ಸಮಸ್ಯೆ ಇದಿದೆ ಅದಿದೆ ಅಂತ. ಈಗಲೇ ಏನೂ ಹೇಳೋಕ್ಕಾಗಲ್ಲ ಸ್ವಾಮಿ, ತಡೀರಿ ಸ್ವಲ್ಪ ದಿವಸ ಆಗಲಿ, ಅಸೆಂಬ್ಲಿ ಆಗಲಿ ಅಂತ ಹೇಳ್ತಾರೆ ಹೊರತು ಒಬ್ಬರೂ ನೇರವಾಗಿ ಉತ್ತರ ಕೊಡೋದಿಲ್ಲ. ಅವತ್ತು ನಾನು ಅದು ಮಾಡ್ತೀನಿ, ನನ್ನ ಕ್ಷೇತ್ರಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ಕೊಂಡವರು ಮದನ್ ಮೋಹನ ಒಬ್ಬ ರಿಪೋರ್ಟ್ರ್ ಹೋಗಿ ಕೇಳಿದಾಗ 10 ಜನರಲ್ಲಿ ಒಬ್ಬರು ಕೊಡೋದಿಲ್ಲ, ಒಬ್ಬರೇ ಒಬ್ಬರು ಸರಿಯಾಗಿ ಉತ್ತರ ಕೊಡ್ತಾರೆ. ಅದು ಎಚ್ ಕೆ ಪಾಟೀಲ್. ಕೆ ಎಚ್ ಪಾಟೀಲ್ರ ತಂದೆ ಕೆ ಎಚ್ ಪಾಟೀಲರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ನೋಡಿ, ಇಂತಹ ಸಮಸ್ಯೆಗೆ ಇಂತಹ ಉತ್ತರ ಕೊಡಬೇಕು ಅಂತ ಮಾಡಿದ್ದೀನಿ ನಾನು ಅಂತ ಹೇಳಿ ತಮ್ಮ ಜೀವನ ಚರಿತ್ರೆಯಲ್ಲಿ ಪಾಟೀಲರು ಹೇಳ್ಕೊಳ್ತಾರೆ, ಸೀನಿಯರ್ ಪಾಟೀಲ್. ಹೀಗೆ ಮದನ ವಿಷಯವಾದ ಆಳಕ್ಕೆ ಹೋಗೋನು. ತೇಲಿಸಿ ಬರೆದಿದ್ದು ಅವನ ಜನ್ಮದಲ್ಲೇ ಇಲ್ಲ. ಭಾಳ ಗಂಭೀರವಾಗಿ, ವ್ಯಾಪಕವಾಗಿ, ಇಂಟೆನ್ಸಿವ್ ಅಂತ ನಾವು ಕರಿತೀವಲ್ಲ, ಇನ್ಕ್ಲೂಸಿವ್ ಆಗಿ ಮದನ ಪತ್ರಿಕೆ ವರದಿ ಮಾಡ್ತಾಯಿದ್ದ. ಯೂನಿವರ್ಸಿಟಿಗಳಲ್ಲಿ ಅವನ ರಿಪೋರ್ಟ್ಸನ್ನು ಕೆಲವು ಇಟ್ಕೊಂಡು ಟೀಚ್ ಮಾಡಿದ್ರು ಒಳ್ಳೆಯದಾಗಬಹುದು ಅಂತ ಹೇಳಿ ನನಗೊಂದು ಮನಸ್ಸಿದೆ. ಇದನ್ನು ಕೆಲವು ವೈಸ್ ಚಾನ್ಸಲರ್ ಜೊತೆ ಮಾತಾಡ್ತೀನಿ, ಕೆಲವರು ನನ್ನ ಪತ್ರಕರ್ತರಿದ್ದಾರೆ, ಮಿತ್ರರು ಇದ್ದಾರೆ, ಅವ್ರ ಜೊತೆ ಮಾತಾಡಿ ಅವನ ರಿಪೋರ್ಟ್ ಎಸ್ ಎ ಮಾಡೆಲ್ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಆಸೆ ನನಗೂ ಇದೆ. ಇಷ್ಟು ಮಾತು ಹೇಳಿ ನಾನು ನೋಡಿದ್ದೀನಿ. ಅವರೊಬ್ಬ ಸಾಮ್ರಾಜ್ಯವನ್ನು ಕಟ್ಟಿದವರು. ಏಕೆಂದರೆ ಪತ್ರಿಕೋದ್ಯಮದಲ್ಲಿ ಮತ್ತು ಅದರಲ್ಲೂ ವಿಜುವಲ್ ಮೀಡಿಯಾದಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಅವರು ಎಲ್ಲರಿಗೂ ಚರಿತ್ರಿಸಿದ ವ್ಯಕ್ತಿ ಅವರು. ಏಕೆಂದರೆ ಅನೇಕ ವ್ಯಕ್ತಿಗಳನ್ನು, ಅನೇಕ ಜನವನ್ನು, ಪತ್ರಕರ್ತರನ್ನು ಸೃಷ್ಟಿ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಪತ್ರಿಕೆಗಳಿಗೂ ಕೊಟ್ಟಿದ್ದಾರೆ. ಒಂದು ಇಂಥ ಕಡೆ ಅಂತಿಲ್ಲ ಅವರು. ಹಾಗಾಗಿ ಅವ್ರನ್ನ ಇವತ್ತು ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಒಂದು ಬಾಜೀರಾವ್ ಬಗ್ಗೆ ಸಾಕಷ್ಟು ಜನ ಮಾತಾಡಿ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಅವರಿಂದ ಕಲಿತದ್ದ ಮಾತುಗಳನ್ನ ರವಿಕುಮಾರ್ ಅವರು, ನಾನು ಹೇಗೆ ಪತ್ರಿಕೋದ್ಯಮದಲ್ಲಿ ಬಂದು ವಿಜುವಲ್ ಮೀಡಿಯಾದಲ್ಲಿ ಕಲಿತೆ, ನಾವು ಹೇಗೆ ಕಲಿಬೇಕು ಅಂತ ಟ್ರೈ ಮಾಡಿದೆ, ಅವರು ಎಷ್ಟು ಗೌರವಯುತವಾಗಿ ಇದು ನಡೆಸ್ಕೊಂಡ್ರು ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಅಂಥ ವ್ಯಕ್ತಿ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೇನು ಸಿಗಲಿಲ್ಲ. ನಾನು ಒಂದು ರೀತಿಯಲ್ಲಿ ಪ್ರಿಂಟ್ ಮೀಡಿಯಾದಲ್ಲೇ ನನ್ನ ಜೀವನವನ್ನು ಕಳೆದಕ್ಕಂಥ ಒಂದು ಕೆಲಸ, ವಿಜುವಲ್ ಮೀಡಿಯಾಗೆ ಹೋಗಲಿಲ್ಲ ನಾವು. ಹಾಗಾಗಿ ನಮ್ಮ ಮದನ್ ಮೋಹನ್ ಅವರು, ನಾನು ಧಾರವಾಡಕ್ಕೆ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಾಯಿದ್ದೆ, ಹುಬ್ಬಳ್ಳಿನಲ್ಲಿ, ಧಾರವಾಡದಲ್ಲಿ. ಅವರು ಭಾಳ ಸಿಂಪಲ್ ಆಗಿರ್ತಾಯಿದ್ರು ನೋಡೋದಕ್ಕೆ. ನೋಡಿದವರಿಗೆ ಇವರು ಏನು ಈ ಥರ ಇದ್ದಾರೆ, ಏನೋ ಥರ ಇದ್ರೂ ಅವರ ವ್ಯಕ್ತಿತ್ವ ಮತ್ತು ಅವರ ಬರಹ
ಎಲ್ಲರೂ ಮನಮುಟ್ಟುವಂಗಿತ್ತು. ಎಲ್ಲರೂ ಕೂಡ ಎಲ್ಲ ರಾಜಕಾರಣಿಗಳು ಮದನ್ ಮೋಹನ್ ಜೊತೆ ಮಾತಾಡದೆ ಏನು ಕೆಲಸನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದು. ಕೇವಲ ಒಂದು ಪಂಚೆ, ಒಂದು ಮೇಲ್ಗಡೆ ಒಂದು ಜುಬ್ಬ ಜೋದ್ಮೆ ಒಂದು ಟವಲ್ ಥರ ಎಸ್ಕೊಂಡು ಓಡಾಡ್ತಾಯಿದ್ರು. ಭಾಳ ಸರಳವಾದ ವ್ಯಕ್ತಿ. ಆದರೆ ಅವರ ವ್ಯಕ್ತಿತ್ವ ಮತ್ತು ಅವರ ಅನುಭವ ಇತ್ತಲ್ಲ, ಅದು ಭಾಳ ಆಳವಾಗಿತ್ತು. ನೋಡೋರ ಕಣ್ಣಿಗೆ ಸಾಮಾನ್ಯ ವ್ಯಕ್ತಿ ಅಂತ ಕಂಡರೂ ಕೂಡ ಪತ್ರಕರ್ತರಿಗೆ ಎಲ್ಲರಿಗೂ ಗುರುವಾಗಿದ್ದರು ಅವರು. ಯಾರು ಹೋಗಿ ಏನು ಕೇಳಿದರೂ ಕೂಡ, ಯಾವ ವಿಚಾರದಲ್ಲಿ ಕೇಳಿದರೂ ಕೂಡ ಇಲ್ಲ ಅಂತ ಇರಲಿಲ್ಲ. ಅವರಿಗೆ ಸಲಹೆ ಕೊಡ್ತಾಯಿದ್ರು ಮತ್ತು ಮಾರ್ಗದರ್ಶನ ನೀಡ್ತಾಯಿದ್ರು. ಹಾಗೂ ಅವರ ಬರಹವನ್ನು ಎಲ್ಲರೂ ಮೆಚ್ಕೊಳ್ಳೋ ರೀತಿಯಲ್ಲಿ ಬರಿತಾಯಿದ್ರು. ನಾವು ಅನೇಕ ಸಾರಿ ಭೇಟಿ ಮಾಡಿದಾಗ, ಅವ್ರ ಜೊತೆ ಮಾತಾಡಿದಾಗ ನಾವು ಅವರ ಅನುಭವಗಳನ್ನು ಗಳಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಒಂದು 2-3 ಸಾರಿ ಬಂದಿತ್ತು ನನಗೂ. ಹಾಗಾಗಿ ಮದನ ಮೋಹನ್ ಅವ್ರನ್ನ ವ್ಯಕ್ತಿತ್ವವನ್ನು ಯಾರು ಅಲ್ಗಳಿಲ್ಲ. ಅವರು ಯಾವತ್ತೂ ಕೂಡ ರಾಜಕಾರಣಿಗಳು ಅವ್ರನ್ನ ನೋಡಿ ಹೆದರಿಕೊಳ್ತಿದ್ರೆ ಹೊರತು ಇವ್ರು ಯಾವತ್ತೂ ಎದುರಿಸಿದವರಲ್ಲ. ಆದರೆ ಅವರೇ ಹೆದರ್ಕೊಳ್ತಾಯಿದ್ರು. ಯಾಕೆಂದರೆ ಈ ಮನುಷ್ಯನ ಮುಂದೆ ಕೂತ್ಕೊಂಡಾಗ ಏನು ಪ್ರಶ್ನೆ ಕೇಳ್ತಾರೋ, ಏನು ನಾವು ಉತ್ತರ ಹೇಳಬೇಕು ಅನ್ನೋ ಒಂದು ದಾಷ್ಟ್ಯತನವನ್ನು ಮತ್ತು ಆ ವ್ಯಕ್ತಿತ್ವವನ್ನು ಹೊಂದಂಥ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಅಂಥವರು ಇತ್ತೀಚೆಗೆ ಮತ್ತು ಅಗಲಿದ್ರು ಅಂತ ಕೇಳಿದಾಗ ನೋವಾಯಿತು. ಯಾಕೆಂದರೆ ವಯಸ್ಸು ಆಗಿತ್ತು. ಭಾಳ ಎಲ್ಲರಿಗೆ ಆದರ್ಶವಾಗಿದ್ದರು. ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾರಾದರೂ ಅವ್ರನ್ನ ಯಾವುದೇ ವಿಚಾರವಾಗಿರ್ಬೋದು ಕೇಳಿದ್ರೆ ಅದಕ್ಕೆ ನಿರರ್ಗಳವಾಗಿ ಮನಬಿಚ್ಚಿ ಎಲ್ಲ ವಿಚಾರಗಳನ್ನು ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಪತ್ರಕರ್ತರು. ಅಂಥವರನ್ನು ನಾವಿವತ್ತು ಸ್ಮರಿಸ್ತಾ ಇದ್ದೀವಿ. ನಿಜವೂ ಕೂಡ ನನಗೆ ಹೆಮ್ಮೆ ಆಗ್ತಾಯಿದೆ. ಯಾಕೆಂತಂದರೆ ಎಲ್ಲರೂ ನೋಡ್ತೀವಿ. ಈಗ ಹೇಳಿದ್ರ ರಾಮೋಜಿರಾವು ಮತ್ತು ಮದನ್ ಮೋಹನ್, ಇವೆಲ್ಲರೂ ಕೂಡ ಎರಡೂ ಕೂಡ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು. ಅಂಥವ್ರನ್ನ ನೀನು ನೆನೆಸ್ತಕ್ಕಂಥ ಪತ್ರಕರ್ತ ಸಂಘ ಒಂದು ನೆನಪಕ್ಕಂಥ ಕೆಲಸ ಮಾಡ್ತಾಯಿದೆ. ಅವರಿಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅದರ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಸಮಾರಂಭಕ್ಕಾಗಿ ಆಹ್ವಾನ ಮಾಡಲಿಕ್ಕೆ ಕರೆದಿದ್ರಿ. ನನಗೂ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಅನಂತ ಧನ್ಯವಾದಗಳು. ಅವರು, ನಮ್ಮ ಅಧ್ಯಕ್ಷರಾದಂಥ ತಗಡೂರವರು, ಅಲ್ಲದೆ ಖಜಾನಿಯವರು ಇಬ್ಬರು ಮಾಧ್ಯಮ ಕ್ಷೇತ್ರದ ದಿಗ್ಗಜರ ಕುರಿತು ಈಗಾಗಲೇ ಸಭೆಯವರಾಗಿ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲೇಬೇಕು. 1989-90ರಲ್ಲಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟವನು ನಾನು. 93ರಿಂದ ಸುಮಾರು 99ರವರೆಗೆ ಮದನ್ ಮೋಹನ್ ಅವರ ಜೊತೆ ನಾನು ಕಾರ್ಯನಿರ್ವಹಿಸಿದ್ದೇನೆ ಹುಬ್ಬಳ್ಳಿಯಲ್ಲಿ. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಮಾತಾಡ್ತೇನೆ. ವಸ್ತುನಿಷ್ಠತೆ, ಸಾಮಾಜಿಕ ಕಳಕಳಿಯನ್ನು ಧ್ಯೇಯವಾಗಿಟ್ಕೊಂಡು ಹುಬ್ಬಳ್ಳಿಯಿಂದ ಪಾಟೀಲ್ ಪುಟ್ಟಪ್ಪನವರು, ಆರ್ ಕೆ ಜೋಶಿಯವರು, ಧ್ರುವರಾಜ್ ಮುತಾಲಿಕ್ ದೇಸಾಯಿ ಅವರು, ಮೋರೆ ಹನುಮಂತರಾಯರು ಅನೇಕರು ಹುಬ್ಬಳ್ಳಿಯನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡು ಉತ್ತರದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಿದ್ದಾರೆ. ಆದರೆ ವೃತ್ತಿಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು ಅಂತಂದರೆ ಹಿಂದೂ ಪತ್ರಿಕೆಯಲ್ಲಿ ಸುಮಾರು 4 ದಶಕಗಳ ಕಾಲ ಕೆಲಸ ಮಾಡಿದಂತಹ ಮದನ್ ಮೋಹನ್ ಅವರು ಅಂತಂದರೆ ಯಾವುದೇ ಅತಿಶಯೋಕ್ತಿಯೂ ಅಲ್ಲ, ತಪ್ಪಾಗಲಿಕ್ಕೂ ಇಲ್ಲ. ಬೆಳಗಾವಿಯ ಕನ್ನಡ ಮತ್ತು ಮರಾಠಿ ಗಲಾಟೆ, ಅಲ್ಲದೆ ಗೋಕಾಕ್ ಚಳುವಳಿ, ಈದ್ಗಾ ಮೈದಾನದ ವಿಚಾರ, ಗೋವಾ ಕನ್ನಡಿಗರ ಸಮಸ್ಯೆ ಮುಂತಾದವುಗಳ ಬಗ್ಗೆ ಅವರು ಅತ್ಯಂತ ಅಥೆಂಟಿಕ್ಕಾಗಿ ವರದಿಗಳನ್ನು ಮಾಡಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಪ್ರತಿ ವರ್ಷ ಆವಾಗ ವಾರ್ತಾ ಇಲಾಖೆಯಿಂದ ಇಂಟರ್ ಡಿಸ್ಟಿಕ್ ಟೂರ್ಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು, ಅಂತರ್ಜಿಲ್ಲಾ ಪ್ರವಾಸಕ್ಕೆ. ಅವಾಗೆಲ್ಲ ನಾವು ಹುಬ್ಬಳ್ಳಿಯಲ್ಲಿ ಇರೋರೇ ಆಗ ಪತ್ರಿಕೋದ್ಯಮದಲ್ಲಿ ಒಂದು 8ರಿಂದ 10 ಜನ ಇದ್ದರು. ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಬಿಟ್ಟರೆ ಅಲ್ಲಿ ಲೋಕಲ್ ವಿಶ್ವವಾಣಿ, ವಿಶಾಲ ಕರ್ನಾಟಕದಂಥ 4-5 ಪತ್ರಿಕೆಗಳು. ನಾನು ಕನ್ನಡದಲ್ಲಿದ್ದೆ ಆಗ. ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಮಾತನಾಡಿ ನಮ್ಮ ಬೆನ್ನು ತಟ್ತಾಯಿದ್ರು. ಈದ್ಗಾ ಇಶ್ಯೂ ಸಂದರ್ಭದಲ್ಲಿ ನಾನು ಒಂದು ದಿವಸ ಮೊದಲೇ ನಮ್ಮದು ಸಂಜೆ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೆ. CM ಇಬ್ರಾಹಿಂ ಅವರ ಸಾರಥ್ಯದಲ್ಲಿ ಇಶ್ಯೂ ಬಗೆಹರಿತದೆ ಅನ್ನುವಂಥ ಒಂದು ವರದಿಯನ್ನು ಮಾಡಿದ್ದೆ. ಅವತ್ತು ನನಗೆ ಅವರು ಕರೆದು ಬೆನ್ನು ತಟ್ಟಿದ್ರು. ಇದೇ ರೀತಿ ನಮ್ಮ ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದಲೂ ನಾವು ಸುಮಾರು ಹುಬ್ಬಳ್ಳಿಯನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡು
ಕೆಲಸ ಮಾಡಿದಂಥ 100 ಜನ ವರದಿಗಾರರ ಮತ್ತು ಪತ್ರಕರ್ತರ ಒಂದು ಪುಸ್ತಕವನ್ನು ನಾವು ಮಾಡಿದ್ದೇವೆ. ಸುಮಾರು ಉತ್ತರದ ಸಾಲುದೀಪಗಳು ಅಂಥೇಳಿ. ಈಗ 2 ವರ್ಷದ ಹಿಂದೆ ನಾನೇ ಅಧ್ಯಕ್ಷನಾಗಿದ್ದಾಗಲೇ ಅದು ಮುದ್ರಣಗೊಂಡಿದೆ. ಅನಿವಾರ್ಯ ಕಾರಣಗಳಿಂದ ಬಿಡುಗಡೆಯಾಗಿಲ್ಲ ಅಷ್ಟೇ ಹೊರತು ಮುದ್ರಣಗೊಂಡಿದೆ. ಈಗ ಅಲ್ಲದೆ ಮೊನ್ನೆ ನಾವು ಸಂತಾಪ ಸಭೆಯನ್ನು ಮಾಡಿದಾಗಲೂ ಮದನ್ ಮೋಹನ್ ಅವರ ಕುರಿತಾಗಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ಮದನ್ ಮೋಹನ್ ವರದಿಗಳು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಅವ್ರ ಕೊಡುಗೆ ಕುರಿತು ನಾವೊಂದು ವಿಚಾರ ಸಂಕಿರಣವನ್ನು ಒಂದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘದ ಅಧ್ಯಕ್ಷರಿಗೆ ಹಾಗೂ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ. ಶ್ರೀಯುತ ಮದನ್ ಮೋಹನ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ETV ಹಮ್ಮಿಕೊಂಡಿತ್ತು. 2003 ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಅವರ ಭಾಷಣನ ಅವತ್ತೇ ಕೇಳಿದ್ದು. ಕನ್ನಡಕ್ಕೂ ಅವರು ತಮ್ಮದೇ ಆದ ರೀತಿಯಲ್ಲಿ ETV ಕನ್ನಡದ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದುದನ್ನು ಅವರು ಅವತ್ತು ಪ್ರಸ್ತಾಪಿಸಿದರು. ಅವತ್ತು ವರ್ಷದ ಕನ್ನಡಿಗಾಗಿ ಆಯ್ಕೆ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರಿಗೆ ಇದನ್ನು ಕೊಡಲಿಕ್ಕೆ ಅವತ್ತು SM ಕೃಷ್ಣ ಅವರು ಅದನ್ನು ಪ್ರದಾನ ಮಾಡಿದರು. ಇಲ್ಲಿ ರಾಮೋಜಿರಾವ್ ಮತ್ತು ಮದನ್ ಮೋಹನ್ ಅವರ ಪತ್ರಿಕೋದ್ಯಮದ ಕುರಿತಾಗಿ ಅಷ್ಟೇ ಮಾತಾಡಿದರು. ರಾಮೋಜಿರಾವ್ ಕನ್ನಡ ಚಿತ್ರರಂಗವೂ ಸೇರಿದಂಗೆ ಭಾರತೀಯ ಚಿತ್ರರಂಗಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದು. ಅವರ ಉಷಾ ಕಿರಣ್ ಮೂವೀಸ್ ಮೂಲಕ ಕನ್ನಡ ಸೇರಿದಂಗೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳು ನಿರ್ಮಿಸಿದ್ದು ಇದೆಲ್ಲ ಇದೆ. ನನಗೆ ಅವರ ರಾಮೋಜಿ ಚಿತ್ರನಗರಿ 400 ಎಕರೆ ಎಲ್ಲಿ ಆರಂಭವಾದಾಗಿನ ದಿನದ ಒಂದು ಘಟನೆ ಮತ್ತು ಆ ಚಿತ್ರನಗರಿ ಆರಂಭವಾದ ದಿನಗಳ ಕಥೆಯನ್ನು ಅದರ ಕಲಾ ನಿರ್ದೇಶಕರಾಗಿದ್ದ ನಿತೀಶ್ ರಾಯ್ ಅವರು ಹೇಳಿದರು. ನಿತೀಶ್ ರಾಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾ ನಿರ್ದೇಶಕರು. ಅವರು ರಾಮೋಜಿರಾವ್ ಅವರು ಹೇಳಿದಂತೆ ಹಾಲಿವುಡ್ಡನ್ನು ಮೀರಿಸುವ ಒಂದು ಚಿತ್ರನಗರಿ ಹೈದರಾಬಾದಲ್ಲಿ ಮಾಡಬೇಕು. ಅದಕ್ಕೆ ಎಲ್ಲ ಜಾಗದಲ್ಲೂ ವಿಶ್ವದ ಬೇರೆ ಬೇರೆ ಕಡೆ ಇರುವ ಚಿತ್ರನಗರಿಗಳನ್ನ ನೋಡಿಕೊಂಡು ಬಂದು ಹೇಗೆ ಮಾಡ್ಬೋದು ಅಂತ ಅವರಿಗೊಂದು 10 ಲಕ್ಷ ರೂಪಾಯಿನೂ ಕೊಟ್ಟು ಕಳಿಸಿದ್ರಂತೆ ನಿತೀಶ್ ರಾಯ್ ಅವರಿಗೆ. ನಿತೀಶ್ ರಾಯ್ ಮತ್ತು ನಮಗೆ ಪರಿಚಯ ಹೇಗೆ ಅಂತಂದರೆ, ನಮ್ಮ ಗೆಳೆಯರೊಬ್ಬರು ಬೆಂಗಳೂರಿನ ಪಕ್ಕದ ಬಿಡದಿಯಲ್ಲಿ ಚಿತ್ರನಗರಿ ಸ್ಥಾಪಿಸಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಸಂಪರ್ಕಿಸಿದಾಗ ನಾನು ಅವ್ರ ಜೊತೆ ಇದ್ದೆ. ಹಾಗಾಗಿ ನಿತೀಶ್ ರಾಯ್ ಹೇಳಿದ ಈ ಪ್ರಸಂಗನ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ. 10 ಲಕ್ಷ ರೂಪಾಯಿ ತಗೊಂಡು ನಿತೀಶ್ ರಾಯ್ ಅವರು ಹಾಲಿವುಡ್ಡು, ಡಿಸ್ನಿ ಲ್ಯಾಂಡು ಸೇರಿದಂಗೆ ವಿಶ್ವದ ಎಲ್ಲ ದೊಡ್ಡ ದೊಡ್ಡ ಚಿತ್ರನಗರಿಗಳನ್ನು ನೋಡ್ಕೊಂಡು ಬರ್ತಾರೆ. ಬಂದು ಅವರು ಏನು ಖರ್ಚು ಮಾಡಿದಾರೋ ಅದನ್ನು ಉಳಿದ ದುಡ್ಡನ್ನು ರಾಮೋಜಿರಾವ್ ಅವ್ರ ಹತ್ರ ಕೊಟ್ರಂತೆ. ರಾಮೋಜಿರಾವ್ ಇಲ್ಲ ಇರಲಿ ಅಂತ, ಇಲ್ಲ ಖರ್ಚಾದ ಇಷ್ಟೇ ಅಂತಂದ್ರಂತೆ. ಆಮೇಲೆ ಚಿತ್ರನಗರಿಯ ಪೂರ್ತಿ ಜವಾಬ್ದಾರಿಯನ್ನು, ಅದರ ವಿನ್ಯಾಸದ ಪೂರ್ತಿ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೇ ಅಲ್ಲದೆ ಅವರೇ ಆ ಚಿತ್ರನಗರಿಯನ್ನು ನೋಡಿಕೊಳ್ಳುವಂತೆ ಕೂಡ ಮಾಡಿದರು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ. ಅಂದರೆ ಮೋಹನ್ ಅವರಾಗ ಹೇಳಿದ ಹಾಗೆ, ಮೋಹನ್ ಅವರು ಮತ್ತು ರವಿ ಅವರು ಇಬ್ಬರು ಹೇಳಿದ ಹಾಗೆ ಅವರು ಅವರ ಕೆಲಸಗಾರರ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಂಬಿಕೆ ಅದಕ್ಕೆ ಸಾಕ್ಷಿ. ಹಾಗಾಗಿನೇ ಇವತ್ತು ಇದರಲ್ಲಿ ಗಿನ್ನೆಸ್ ದಾಖಲೆ ಪುಸ್ತಕದಲ್ಲಿ ರಾಮೋಜಿ ಚಿತ್ರನಗರಿ ದಾಖಲೆಯಲ್ಲಿದೆ. ವಿಶ್ವದ ಅತಿ ದೊಡ್ಡ ಚಿತ್ರನಗರಿ ಅಂತ. ಈಗ ಅದು ಸುಮಾರು 2,500 ಎಕರೆ ವಿಶಾಲವಾಗಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಈ ವಿಷಯನ ಹೇಳಬೇಕಾಗಿತ್ತು ನನಗೆ. ಆಮೇಲೆ ಭಾಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಅವರು ಪರಿಚಯ ಮಾಡಿಸ್ಯಾರೆ. ಈಗ ವಿಜಯ ರಾಘವೇಂದ್ರ ಆಗಿರ್ಬೋದು, ರಾಧಿಕಾ ಕುಮಾರಸ್ವಾಮಿ ಇರ್ಬೋದು, ನಿನಗಾಗಿ ಚಿತ್ರದ ಮೂಲಕ, ಆಮೇಲೆ 6R ಮೂಲಕ ಪ್ರಜ್ವಲ್ ದೇವರಾಜು, ಆಮೇಲೆ ಇನ್ಯಾವ ತೆಲುಗು ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ವಿನೋದ ಆಳ್ವನನ್ನು ಪರಿಚಯಿಸಿದ್ದಿರ್ಬೋದು, ಆಮೇಲೆ ಚರಣ್ ರಾಜ್ ಅವರಿಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾಗಿರ್ಬೋದು, ಅಕಾಡೆಮಿ ಪ್ರಶಸ್ತಿ ಪಡೆದ ಕೀರವಾಣಿಯನ್ನು ಕೂಡ ಅವರೇ ಪರಿಚಯ ಮಾಡಿರೋದು ಅವರ ಸಿನಿಮಾಗಳ ಮೂಲಕ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ.